ಡಾಕ್ಟರ್ ಹತ್ರ ಹೋಗ್ಬೇಕಾ ಬೇಡವಾ ಅಂತ ಗೂಗಲ್ ಮಾಡೋರಿದ್ದಾರೆ. ಈಗ ನಮ್ಮ ಮನೆಯಲ್ಲಿ ಹುಡ್ತಾನೆ ಹೇಳ್ತಾರೆ ನೀನು ಇಂಜಿನಿಯರ್ ಆಗಬೇಕು, ಬೇರೆ ಆರ್ಕಿಟೆಕ್ಟ್ ಆಗಬೇಕು ಅಂತ. ಬಟ್ ನೀವು ಡಾಕ್ಟರ್ ಪ್ರೊಫೆಷನ್ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು ಹೆಂಗೆ? ವೈ ಡಿಡ್ ಯು ಚೂಸ್ ದಿಸ್ ಪ್ರೊಫೆಷನ್? ಪ್ರೊಫೆಷನಲ್ ಸ್ಪೋರ್ಟ್ಸ್ ಅಥ್ಲೆಟ್ಗಳಿಗೂ ನಾರ್ಮಲ್ ಪೇಷಂಟ್ಗಳಿಗೂ ಆ ಟ್ರೀಟ್ಮೆಂಟಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ತುಂಬ ಜನ ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಹೋಗಿ ತುಂಬ ಹೆವಿ ವರ್ಕೌಟ್ಸ್ ಮಾಡ್ತಾರೆ. ಈ ಹೆವಿ ವರ್ಕೌಟ್ ಮಾಡೋದ್ರಿಂದ ಏನಾದ್ರು ಬೋನ್ಗಳಿಗೆ ಎಫೆಕ್ಟ್ ಆಗುತ್ತಾ? ಸೊ ರೀಸೆಂಟ್ ಟೈಮ್ಸಲ್ಲಿ ನಾವು ಕ್ರಿಕೆಟರ್ಸಲ್ಲಿ ತುಂಬ ಜನ ಸ್ಪೋರ್ಟ್ಸ್ ಈ ಥರ ಇಂಜುರಿಯಿಂದ ಹೊರಗಡೆ ಉಳಿದಿದ್ದು ಮತ್ತೆ ಕಮ್ ಬ್ಯಾಕ್ ಮಾಡಿರೋದನ್ನ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ, MS ಧೋನಿ ಅವ್ರಿಗೆ ಇಂಜುರಿ ಆಗಿತ್ತು ಒಂದು ಟೈಮಲ್ಲಿ. ಒನ್ ಆಫ್ ದ ಮೋಸ್ಟ್ ಫಿಟೆಸ್ಟ್ ಕ್ರಿಕೆಟರ್ ಇಂಡಿಯಾದಲ್ಲಿ. ಅವ್ರ ಇಂಜುರಿ ಅಂತ ಹೇಳಿದ್ರೆ ತುಂಬ ರೇರ್ ಆಗ್ತಾ ಇದ್ದು, ಬಟ್ ಸ್ಟಿಲ್ ಹಿ ಗಾಟ್ ಇಂಜೂರ್ಡ್ ಅಂಡ್ ಕಮ್ ಬ್ಯಾಕ್ ಮಾಡಿದ್ರು. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಅವರ ಕಮ್ ಬ್ಯಾಕ್ ಅಂತೂ ಇಟ್ ವಾಸ್ ಮಿರಾಕ್ಯುಲಸ್ ವರ್ಕ್, ಬಿಕಾಸ್ ಆ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಅವರು ಇಂಜುರಿಗೆ ಹೋಗಿ ಬಂದಿರೋದು. ಸೊ ಎಷ್ಟು ಚಾಲೆಂಜ್ ಇರುತ್ತೆ ಕಮ್ ಬ್ಯಾಕ್ ಮಾಡೋದು. ಈ ನೀ ಇಂಜುರಿ ಆದ್ರೆ ಅವರ ಲೈಫಲ್ಲಿ ಏನಾದ್ರು ದೊಡ್ಡ ಎಫೆಕ್ಟ್ ಆಗುತ್ತಾ? Technology is there for our health, but we should not be slaves for technology. Slaves for technology. On the rocks, it cuts through the noise. On the rocks, no polished voice. On the rocks with Trishula. On the rocks with Trishula. ಹಾಯ್, ಎಲ್ರಿಗೂ ನಮಸ್ಕಾರ. ಬರ್ಡ್ಸ್ ಐ ಚಿಲೀಸ್ ನ ಆನ್ ದ ರಾಕ್ಸ್ ಪಾಡ್ಕಾಸ್ಟ್ ನ ವೆರಿ ಫಸ್ಟ್ ಎಪಿಸೋಡ್ಗೆ ಸ್ವಾಗತ. ನಾನ್ ತ್ರಿಶು. ಈ ಪಾಡ್ಕಾಸ್ಟ್ ನ ಇಂಟೆನ್ಷನ್ ತುಂಬಾ ಸಿಂಪಲ್. ನನಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಅಂತ ನಾನು ಇಲ್ಲಿ ಕೂತಿಲ್ಲ. ನನ್ನ ಹತ್ರ ಇರುವಂಥ ಪ್ರಶ್ನೆಗಳಿಗೆ ಜೊತೆಗೆ ನಿಮ್ಗಳ ಮನಸ್ಸಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದೆ ಹೋಲ್ ಪಾಯಿಂಟ್. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ವೆರಿ ಸಿಂಪಲ್. ಈ ಸ್ಪೋರ್ಟ್ಸಲ್ಲಿ ಒಂದಷ್ಟು ಇಂಜುರಿಗಳಿರ್ತವೆ. ಈ ನೀ ಇಂಜುರಿ ಆದರೆ ಅವರ ಲೈಫಲ್ಲಿ ಏನಾದರೂ ದೊಡ್ಡ ಎಫೆಕ್ಟ್ ಆಗುತ್ತಾ, ಅಥವಾ ಶೋಲ್ಡರ್ ಇಂಜುರಿ ಅನ್ನೋದು ಒಬ್ಬ ಕ್ರಿಕೆಟರ್ನ ಲೈಫಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ನಾವು ಪ್ರತಿದಿನ 9 to 5, 9 to 6 ಆಫೀಸಲ್ಲಿ ಕೂತ್ಕೊಂಡು ಚೇರಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಇದು ನಮಗೆ ಗೊತ್ತಿಲ್ಲದೇನೆ ನಮ್ಮ ಬಾಡಿಗೆ ಎಷ್ಟು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳ್ಕೊಳ್ಳೋದಕ್ಕೆ ನಮ್ಮ ಬೆಂಗಳೂರಿನ ಹೆಸರಾಂತ ಸ್ಪೋರ್ಟ್ಸ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಪ್ರದ್ಯುಮ್ನ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್. Hi Trishul. ಹೇಗಿದ್ದೀರಾ? Thank you. I'm good. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. Okay. Thank you for having me on the show. Yeah. ಪ್ಲೆಷರ್. ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಡಾಕ್ಟರ್ಸ್ ಇಂಟರ್ವ್ಯೂ ನೋಡಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಇಂಟರ್ವ್ಯೂಸ್ ಎಲ್ಲ ಒಂದೇ ಟಾಪಿಕ್ ಮೇಲೆ ಇರುತ್ತೆ. ಬಟ್ ಐ ಜಸ್ಟ್ ವಾಂಟೆಡ್ ಟು ಟಚ್ ದಿಸ್ ಆರ್ಥೋಪೆಡಿಕ್ ಪಾರ್ಟ್, ಬಿಕಾಸ್ ತುಂಬ ಜನ ಇದ್ರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಎಲ್ಲೂ ಕೂಡ. ಅದಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಈ ಡಾಕ್ಟರ್ಸ್ಗೆ ಕೇಳಬೇಕು ಅಂತ. ಸೊ ಈಗ ನಮ್ಮ ಮನೆಯಲ್ಲಿ ಹುಡ್ತಾನೆ ಹೇಳ್ತಾರೆ ನೀನು ಇಂಜಿನಿಯರ್ ಆಗಬೇಕು, ನೀನು ಬೇರೆ ಆರ್ಕಿಟೆಕ್ಟ್ ಆಗಬೇಕು ಅಂತ. ಬಟ್ ನೀವು ಡಾಕ್ಟರ್ ಪ್ರೊಫೆಷನ್ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು ಹೆಂಗೆ? Why did you choose this profession? Well, Trishul, to be honest, ನಾನು initially even I was not like a born to be a doctor. ನನಗೆ most of my interest was into mechanics and physics. Okay. Then it so happened that I also got into medical school with a good rank. So allinda it was a imbibed passion of sorts. Okay. During my PU days or undergraduate days or pre-graduate days, alli ನನಗೆ I was more interested in physics, mechanics. So when I entered medicine, then I realized that orthopedics as a whole, more so into, the mechanics part of it. Okay. We get to explore a lot of, or understand a lot about the biomechanics of the joints. ಆ ರೀತಿ ಅಲ್ಲಿಂದ ನನಗೆ ಇಂಟ್ರೆಸ್ಟ್ ಶುರು ಆಗ್ತಾ ಹೋಯ್ತು. ನನಗೆ ಮೆಷಿನ್ಗಳಲ್ಲಿ ಚಿಕ್ಕಲ್ಲಿಂದನೂ ಸಣ್ಣಲ್ಲಿಂದನೂ ಇಂಟ್ರೆಸ್ಟ್ ಇದ್ದಿದ್ರಿಂದ ಐ ಸ್ಟಾರ್ಟೆಡ್ ಲರ್ನಿಂಗ್ ಮೋರ್ ಅಬೌಟ್ ದ ಬಯೋಮೆಕ್ಯಾನಿಕ್ಸ್. ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಜಾಯಿಂಟ್ಸ್ ಆಲ್ಸೋ ವರ್ಕ್ ಲೈಕ್ ಮಷೀನ್ಸ್ ಅಂತ. ಫ್ರಮ್ ದೇರ್ ಮೈ ಪ್ಯಾಷನ್ ಸ್ಟಾರ್ಟೆಡ್. ಅದಾದ್ಮೇಲೆ ಫರ್ದರ್ ಐ ವಾಸ್ ಟ್ರೈನ್ಡ್ ಇನ್ ಸ್ಪೋರ್ಟ್ಸ್ ಇಂಜುರೀಸ್. ಇಟ್ ಇನ್ವಾಲ್ವ್ಡ್ ಅ ಲಾಟ್ ಆಫ್ ರಿಯಲ್ ಲೈಫ್ ಇಂಪ್ಲಿಕೇಶನ್ಸ್ ಇರ್ಬೋದು, ಅಥವಾ ಡೇ ಟು ಡೇ ಇದರಲ್ಲಿ ಏನ್ ಇಂಜುರೀಸ್ಗೆ ಹೌ ಮಿನಿಮಲಿ ವಿ ಕ್ಯಾನ್ ಕರೆಕ್ಟ್ ದೋಸ್ ಇಂಜುರೀಸ್ ವಿತೌಟ್ ಓಪನಿಂಗ್ ದ ಹೋಲ್ ಮಷೀನ್ ಇಟ್ ಸೆಲ್ಫ್. ಸೊ ದಟ್ಸ್ ವೇರ್ ಮಿನಿಮಲಿ ಇನ್ವೇಸಿವ್ ಆರ್ ಕೀ ಹೋಲ್ ಆರ್ ದ ಸ್ಪೋರ್ಟ್ಸ್ orthopedics part of it came into play. Sports orthopedics ಅನ್ನೋದು it is a relatively new subject ಆಗಿತ್ತು orthopedics ಅಲ್ಲೇನೆ. I was fortunate enough that I could go learn, see, train with the people who had started working in this field from the time the field started itself globally. So ಹಾಗೆ I got into this field and my interest grew, and that's how I became a sports orthopedic specialist. ಇನ್ನೊಂದು ವಿಷಯ, ನಿಮ್ಮ ಬಯೋ ನೋಡ್ಬೇಕಾದ್ರೆ ನಾನು ನೋಡಿದೆ ನೀವು ಆಲ್ಸೋ ಪ್ರಾಕ್ಟೀಸ್ನ ಜರ್ಮನಿ ಮತ್ತೆ ಸೌತ್ ಕೊರಿಯಾದಲ್ಲಿ ಮಾಡಿದ್ದೀರಾ. ಸೊ ಹೌ ವಾಸ್ ದೋಸ್ ಡೇಸ್? ಅಲ್ಲಿ ದಟ್ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಏನಂದ್ರೆ ತುಂಬಾ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ಸ್ ಇರ್ಬೋದು, ವೆರಿ ಸೀರಿಯಸ್ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ಸ್, ಸ್ಕೀಯಿಂಗ್ ಆಕ್ಸಿಡೆಂಟ್ಸ್ ಇರ್ಬೋದು, ಫುಟ್ಬಾಲ್ ಪ್ರಿಯರ್ ಜಾಸ್ತಿ. ನ್ಯಾಚುರಲಿ ದೇರ್ ವಾಸ್ ಅ ಲಾಟ್ ಆಫ್ ರಿಸರ್ಚ್. ಸೊ ನಾನು ಅಲ್ಲಿ ಚೂಸ್ ಮಾಡಿಕೊಂಡೆ. ಅಂಡ್ ಫಾರ್ಚುನೇಟ್ಲಿ ನನಗೆ ಎಲ್ಲಿ ಆಸಕ್ತಿ ಇತ್ತು ಅಲ್ಲೇ ನನಗೆ
ಟ್ರೈನ್ ಆಗೋ ಒಂದು ಆಪರ್ಚುನಿಟಿ ಸಿಕ್ತು. ಮೂಳೆ ಮುರಿದೋದ್ರೂ ನೆಗ್ಲೆಕ್ಟ್ ಮಾಡೋರ್ ಕೇಸಸ್ ನೋಡಿದ್ದೆ. ಓಕೆ. ಅಲ್ಲಿ ನನಗೆ ಈವನ್ ಇನ್ ದೇರ್ 60s or 70s a person wanted to play golf, he wanted to go cycling, he wanted to be active. ಓಕೆ. ಸೊ ಆ ತರ ಪೇಷಂಟ್ಸ್ ನೋಡೋದಕ್ಕೆ ನನಗೆ ಸಿಕ್ತು. ಸೊ that was a little different compared to what I had seen during my training days here. How was your childhood? Childhood, yes, I was more inclined to become an engineer. Okay. Because like I already mentioned, ನನಗೆ machine ಬಗ್ಗೆ ಬಹಳ ಆಸಕ್ತಿ ಇತ್ತು. ಮೇ ಬಿ ಪಿಯರ್ ಪ್ರೆಷರ್ ಇರ್ಬೋದು ಅಥವಾ ಬಿಕಾಸ್ ಆಫ್ ಸಮ್ ಫ್ಯಾಕ್ಟರ್ಸ್, yes, which destiny ಅನ್ಬೋದು. So I went into medical school. There I realized that I wanted maybe to work on machines ansate, so the same interest carried over. Okay. The human body is the most complicated, the most sophisticated machine ever built, which is still not been able to be replicated. Yeah. So allinda, that's how that interest grew towards Okay. it. And also I was somebody who was into sports during my childhood. Okay. And I was somebody who watched a lot of sports also. So always this question was there in me, that top form ಅಲ್ಲಿ ಇರೋರ್ಗೆ 8 ಆಗ್ಬಿಟ್ರೆ is it the end of their career? So probably that also carried me towards this passion. Years of training ಮಾಡಿರ್ತಾರೆ, ಅಷ್ಟು ಡಿಸಿಪ್ಲಿನ್ ಇದ್ದಿರ್ತಾರೆ, ಅಷ್ಟು ಕನ್ಸಿಸ್ಟೆನ್ಸಿ, ಅಷ್ಟು ಮೆಂಟಲ್ ಎಫರ್ಟ್ ಹಾಕಿರ್ತಾರೆ. ಸೊ ಎನಿ ಅನ್ಕಾಲ್ಡ್ ಫಾರ್ ಇಂಜುರೀಸ್ ಆದ್ರೆ then I realized no, somewhere for people like them, yes, there is a second chance and maybe I can be a small part of that Okay. journey. That's where the interest grew in sports orthopedics. ಅಂಡ್ ನಿಮ್ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಒಂದ್ ವಿಷಯ ಗೊತ್ತಾಯ್ತು, ನೀವು ಮಲ್ನಾಡವ್ರು ಅಂತ. Yeah. ಸೊ ನಿಮ್ ಸ್ಕೂಲಿಂಗ್ ಎಲ್ಲ ಹೆಂಗಾಯ್ತಾ? ಇನಿಷಿಯಲ್ ಮಲ್ನಾಡಲ್ಲಿ ಹುಟ್ಟು ಬೆಳೆದಿದ್ದೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಹುಟ್ಟಿದ್ದು ತೀರ್ಥಹಳ್ಳಿಲಿ, Okay. ಮಲ್ನಾಡ್ ಭಾಗದಲ್ಲಿ, ಟಿಪಿಕಲ್ ಮಲ್ನಾಡ್ ಹುಡುಗ. ಯಾ. ಸ್ಕೂಲಿಂಗ್ ಎಲ್ಲ ದೆನ್ ಬೆಂಗಳೂರಲ್ಲೇ ನಡೆದಿದ್ದು ನಂದು. ಓಕೆ. I have- ಕನೆಕ್ಷನ್? Yeah. No, always that connection is very deep. Wherever I see, I go back. ನನಗೆ ಆ ಮಲ್ನಾಡು, ಆ ಪರಿಸರ, ಮತ್ತೆ ಇದಿರ್ಬೋದು, ದ ನ್ಯಾಚುರಲ್ ಬ್ಯೂಟಿ ಇರ್ಬೋದು, ದ ಕಲ್ಚರ್ ಬಹಳ ಇಷ್ಟ ಅಂಡ್ ವೆರಿ ಫಾಂಡ್ ಕನೆಕ್ಷನ್ ಅಂತ ಹೇಳ್ಬೋದು. ಓಕೆ. ಮಂಗಳೂರಲ್ಲಿ ಒಂದು ಹೆಸರಾಂತ ಮೆಡಿಕಲ್ ಕಾಲೇಜಲ್ಲೇ ನಾನು ಅಂಡರ್ ಗ್ರಾಜುಯೇಟ್, ಅಲ್ಲೇ ನನ್ನ ಸೀಟ್ ಸಿಕ್ತು. ಓಕೆ. ತಿಂಗಳಲ್ಲಿ ಒಂದ್ಸತಿ ನಾನು ಘಟ್ಟ ಹತ್ತಿ ಮೇಲೆ ಹೋಗ್ತಿದ್ದೆ. Okay. ಸೊ ಆ ರೀತಿ ಇತ್ತು. ಎಸ್. ಅಂಡ್ ಕಮಿಂಗ್ ಟು ಇವಾಗ ಇವತ್ತಿನ ಒನ್ ಆಫ್ ದ ಟಾಪಿಕ್ ಈ ನೀ ಇಂಜುರಿ ಮತ್ತೆ ACL ಟೇರ್ ಅಂತ ಇರುತ್ತೆ. ಸೊ ವಾಟ್ ಇಸ್ ACL ಟೇರ್ ಆಕ್ಚುಲಿ? Our knee is one of the most complex machine. ಇವಾಗ Okay. we can compare it to the sophisticated Swiss made watch ಅಂತ ಇಟ್ಕೊಳ್ಳಿ ನೀವು. ಓಕೆ. ಅದ್ರಲ್ಲಿ ಹೇಗೆ ಒಂದೊಂದು ಪಾರ್ಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೋ, ನಮ್ಮ ನೀ ಕೂಡ ಫಂಕ್ಷನ್ ಆಗೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಫಾರ್ ಓವರ್ ಅ ಪೀರಿಯಡ್ ಆಫ್ 60 to 70 years, this machine has separate components inside Okay. it. ಓಕೆ. ಸೊ ಅದರಲ್ಲಿ ಒಂದು ಮೇನ್ ಭಾಗ ಬಂದ್ಬಿಟ್ಟು ACL ಅಂತ ಹೇಳ್ತೀವಿ. ಲಿಗಮೆಂಟ್ಸ್ ಇರುತ್ತೆ ನಮ್ಮ ನೀ ಒಳಗಡೆ, ಕಾರ್ಟಿಲೇಜ್ ಇರುತ್ತೆ, ಮೆನಿಸ್ಕಸ್ ಇರುತ್ತೆ. ಸೊ ಇದೆಲ್ಲ ಸೇರಿ when they work complementing each other or when they work in coordination is when we move, when we are able to run, when we are able to play. ಅದೇ ನಮ್ಮ ಡೇ ಟು ಡೇ ಲೈಫಲ್ಲಿ ಅಂಟಿಲ್ ನಮ್ಗೆ ಯಾವತ್ತೂ ಅನ್ಸಿರಲ್ಲ that our knee has so much of sophistication inside it ಅಂತ. ACL ಅನ್ನೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲಿಗಮೆಂಟ್ಸ್ ನಮ್ಮ ಮಂಡಿ ಒಳಗಡೆ. ನಮ್ಮ ತೊಡೆ ಭಾಗ ಮತ್ತೆ ಕಾಲ್ ಭಾಗದ ಮಧ್ಯ, ದಟ್ಸ್ ದ ಮೇನ್ ಆಂಕರ್ ಆರ್ ಅ ಕೇಬಲ್ ವಿಚ್ ಕನೆಕ್ಟ್ಸ್ ದ ಬೋತ್. ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ನಾವು ನಡೆಯುವಾಗ ಏನು ಚೈನ್ ಲಿಂಕ್ ತರ ಆಕ್ಟ್ ಮಾಡುತ್ತೆ ಅದು. ಅಂಡ್ ಪಿವೋಟಿಂಗ್ ಆಕ್ಟಿವಿಟೀಸ್ ಇರ್ಬೋದು, ಕಟಿಂಗ್ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ಲ್ಯಾಂಡಿಂಗ್ ಆಕ್ಟಿವಿಟೀಸ್ ಡ್ಯೂರಿಂಗ್ ಜಂಪಿಂಗ್, ವಾಕಿಂಗ್, ಸಡನ್ ಚೇಂಜ್, twists and movements, all of it, ACL acts as a main pivot. Majority of the knee injuries, the major chunk of it is ACL. Okay. So hagagi lot of research, work and treatment is emphasized on either preserving our ACL or repairing it once it's torn. Okay. So that is the thing. ಬಟ್ ಇವಾಗ ತುಂಬಾ ಟೈಪ್ನ ನಾವು ಈ ಮಂಡಿ ನೋವು ಅಂತ ಹೇಳ್ತೀವಿ. ಈ ಏಜ್ ಆದವರೆಲ್ಲ ಮನೇಲೆ ಸುಮ್ಮನೆ ಹೇಳ್ತಾ ಇರ್ತಾರೆ, ನನಗೆ ಮಂಡಿ ನೋವು ಆಗ್ತಾ ಇದೆ ಅಂತ. ಬಟ್ ಆಕ್ಚುಲಿ ಇಂಜುರಿ ಆದಾಗ ಮಾತ್ರ ಮಂಡಿ ನೋವು ಬರುತ್ತೆ, ಅಥವಾ ಬೇರೆ ಕಾರಣಗಳಿಗೆ ಮಂಡಿ ನೋವು ಕಾಣಿಸ್ಕೋಬಹುದು? ಮಂಡಿ ನೋವಿಗೆ ಬೇರೆ ಬೇರೆ ಹಲವಾರು ಕಾರಣಗಳಿರ್ತವೆ. ವೇರಿಯಸ್ ರೀಸನ್ಸ್ ತರ ವಿ ಜಸ್ಟ್ ಕ್ಲಾಸಿಫೈ. ಒಂದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದ್ರೆ ಇಮ್ಯುನಿಟಿಯ ಒಂದು ಫ್ಲಕ್ಚುಯೇಷನ್ ಇಂದ ಜಾಯಿಂಟ್ ಪೇನ್ಸ್ ಬರ್ಬೋದು. ಇನ್ನೊಂದು ಇಂಜುರಿ ಆಗಿ ಬರುವಂತದ್ದು, ಓಕೆ, ಅಂದ್ರೆ
ನೀವು ಓಡ್ತಾ ಇರ್ತೀರಾ, ಯಾವುದೋ ಒಂದು ಏನೋ ನಿಮ್ಮ ಹಾಬಿ ಮಾಡಕ್ ಹೋಗಿರ್ತೀರಾ ಅಥವಾ ಎಲ್ಲೋ ಟ್ರೆಕ್ಕಿಂಗ್ ಹೋಗಿರ್ತೀರಾ, ಅವಾಗ ಟ್ವಿಸ್ಟ್ ಆಗುತ್ತೆ, ಬೈಕ್ ಆಕ್ಸಿಡೆಂಟ್ ಇರ್ಬೋದು. ಸೊ ಈ ರೀತಿಯಾಗಿ ಇಂಜುರೀಸ್ ಆಗೋನು ನಮ್ಗೆ ಮಂಡಿ ನೋವು ಬರ್ಬೋದು. ಓಕೆ. ವಯಸ್ಸಾದವರಲ್ಲಿ ಹೆಚ್ಚಿನ ಮಟ್ಟಿಗೆ ಬಿಕಾಸ್ ಆಫ್ ಡಿಜನರೇಷನ್ ಅಂತ ಹೇಳ್ತೀವಿ. ಬಟ್ ಈ ನೀ ಇಂಜುರಿ ಅನ್ನೋದು ಈ ಎಸ್ಪೆಷಲಿ ಸ್ಪೋರ್ಟ್ಸ್ ಪೀಪಲ್ಗೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಲೈಫಲ್ಲಿ ನೀ ಇಂಜುರಿ ಅನ್ನೋದು? It plays a very important role. ಓಕೆ. One of the main thing is prevention of injuries or preparing enough not to get injured or to make your knee strong enough so that you avoid some of the common injuries. ಓಕೆ. 2-3 ಲಿಗಮೆಂಟ್ ಹರಿದೋಗೋದು ಅಥವಾ ಕಾರ್ಟ್ಲೇಜ್ ಇಂಜುರಿ ಆಗೋದು, ಆ ರೀತಿ ಎಲ್ಲ ಆದ್ರೆ ಇನ್ ಸೀಸನ್ ಇರೋ ಅಥ್ಲೀಟ್ಸ್ಗೆ ಇಟ್ ಇಂಪ್ಯಾಕ್ಟ್ಸ್ ದೆಮ್ ಅ ಲಾಟ್. It keeps them away maybe for a year and a half or 2 years, and maybe that will be the peak form of their career. Okay. So that way it impacts them very much, I would say. But having said that, with ಇವತ್ತಿನ ಟೆಕ್ನಾಲಜಿಯಲ್ಲಿ, ಇವತ್ತಿನ ಸೈಂಟಿಫಿಕ್ ಅಡ್ವಾನ್ಸಸ್ ಅಲ್ಲಿ, ಇವತ್ತಿನ ರಿಸರ್ಚ್ ಅಲ್ಲಿ, we have almost reached the stage where we can put the athletes back to their favorite sport at a competitive level. ಸ್ಟ್ಯಾಟಿಸ್ಟಿಕಲಿ ಹೇಳಬೇಕು ಅಂದರೆ 80% ಅಷ್ಟು ಇವಾಗ ACL ಇಂಜುರಿ ಆಗಿರೋ ಅಥ್ಲೀಟ್ಸ್ ಅಪ್ ಟು 75-80% ಅಥ್ಲೀಟ್ಸ್ ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ದೇರ್ ಸ್ಪೋರ್ಟಿಂಗ್ ಆಕ್ಟಿವಿಟಿ. ಐ ಥಿಂಕ್ ಟೆನ್ನಿಸ್ ಅಲ್ಲಿ ಜೊಕೋವಿಕ್ ಅವ್ರಿಗೂ ಕೂಡ ವೆರಿ ವೆಲ್ ನೋಟೆಡ್. ಜೊಕೋವಿಚ್ ಅವ್ರಿಗೂ ಕೂಡ ಐ ಥಿಂಕ್ ಹಿ ಹ್ಯಾಡ್ ಅ ಮೆನಿಸ್ಕಲ್ ಇಂಜುರಿ. ಪಿವೋಟಿಂಗ್ ಆಕ್ಟಿವಿಟೀಸ್ ಅಂತ ನಾನೇನು ಹೇಳ್ತಿದ್ದೆ ಅಂದ್ರೆ ನಿಮ್ಮ ಕಾಲನ್ನ ಊರಿ ನಿಮ್ಮ ಮೇಲ್ಭಾಗದ ದೇಹನ ವೆನ್ ಯು ಟರ್ನ್, ವೆನ್ ಯು ಆರ್ ಡೂಯಿಂಗ್ ಸಚ್ ಕಾಂಪ್ಲೆಕ್ಸ್ ಮೂವ್ಮೆಂಟ್ಸ್ ಆರ್ ವೆನ್ ಯು ಹ್ಯಾವ್ ಟು reach a ball or suddenly change the direction to catch a bus or maybe so ಇಂಥ ಆಕ್ಟಿವಿಟೀಸ್ ಅಲ್ಲಿ ಏನಾಗುತ್ತೆ, ಮೆನಿಸ್ಕಸ್ ಅನ್ನೋದು ನಮ್ಮ ಮಂಡಿಯ ತೊಡೆಮೂಳೆ ಮತ್ತೆ ಕಾಲ್ಭಾಗದ ಮಧ್ಯೆ ಇರೋ ಈ ಶಾಕ್ ಅಬ್ಸಾರ್ಬರ್ ಇದ್ದಂಗೆ, ನಮ್ಮ ಬೈಕಲ್ಲೆಲ್ಲ ಹೇಗೆ ಕುಷನ್ ಇರುತ್ತೋ ಹಾಗೆ. ಸೊ ವೆನ್ ಯು ಡೂ ಸಡನ್ ಟ್ವಿಸ್ಟಿಂಗ್ ಮೂವ್ಮೆಂಟ್ಸ್ ಆದವಾಗ ಮೆನಿಸ್ಕಸ್ ಹರಿತು. ಅವ್ರಿಗೆ ಹಾಗೆ ಮೆನಿಸ್ಕಲ್ ಟೇರ್ ಆಗಿದ್ದು. ಹಿ ವಾಸ್ ಏಬಲ್ ಟು ಗೆಟ್ ಬ್ಯಾಕ್ ಆಫ್ಟರ್ 3 weeks. ಓಕೆ. He didn't go on to win that season, but the next year he was a world champion again. ಆ್ಯಂಡ್ ಈ ಸ್ಪೋರ್ಟ್ಸಲ್ಲಿ ಇನ್ನೊಂದು ಮೋಸ್ಟ್ ಕಾಮನ್ ಇಂಜುರಿ ಅಂತ ಹೇಳಿದ್ರೆ ಶೋಲ್ಡರ್ ಇಂಜುರಿ. ತುಂಬ ಅಥ್ಲೆಟ್ಸ್ಗೆ ಆಗ್ತಾ ಇರುತ್ತೆ, ಇನ್ಫ್ಯಾಕ್ಟ್ ಕ್ರಿಕೆಟರ್ಸ್ಗೆ ತುಂಬ ಆಗಿದೆ. ಆ್ಯಂಡ್ ನಾನು ರೀಸೆಂಟಾಗಿ ಒಂದು ಕ್ರಿಕೆಟ್ ಆಗಬೇಕಾದ್ರೆ ಮ್ಯಾಚಲ್ಲಿ ನೋಡಿದೆ, ರೋಹಿತ್ ಶರ್ಮಾ ಅವ್ರಿಗೆ ಶೋಲ್ಡರ್ ಇಂಜುರಿ ಆಗಿತ್ತಂತೆ. ಸೊ ಅವ್ರದ್ದು ಆನ್ ಫೀಲ್ಡಲ್ಲೇ ಕ್ಯಾಮ್ರಾದಲ್ಲೇ ಅವ್ರ ಶೋಲ್ಡರ್ ಒಂದು ಸ್ವಲ್ಪ ಡಿಸ್ಲೊಕೇಟ್ ಆದಂಗೆ ಆಗುತ್ತೆ, ಅಲ್ಲೇ ಸರಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದನ್ನ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹೇಳ್ತಾರೆ, ಇಷ್ಟು ಈಸಿ ಇದೆಯಾ ಶೋಲ್ಡರ್ನ ಮತ್ತೆ ಸರಿ ಮಾಡ್ಕೊಳ್ಳೋದು ಅಂತ. ಸೊ ಇದು ಹೆಂಗೆ ನೋಡಿ, ಇದರಲ್ಲಿ 2 ಭಾಗಗಳಿರ್ತವೆ. ಒಂದು ಹೌದು, ಥ್ರೋಯಿಂಗ್ ಅಥ್ಲೀಟ್ಸ್, ಓವರ್ ಹೆಡ್ ಥ್ರೋಯಿಂಗ್ ಅಥ್ಲೀಟ್ಸ್ ಅಂತೀವಿ. ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಕ್ರಿಕೆಟ್ ಇಸ್ ದ ಮೋಸ್ಟ್ ಫೇವರೆಟ್ ಸ್ಪೋರ್ಟ್. ಬಟ್ ಬೇಸ್ಬಾಲ್ ಆಡೋರಲ್ಲಿ, ಜಾವ್ಲಿನ್ ಥ್ರೋವರ್ಸ್ ಅಲ್ಲಿ, ವೆನ್ ವಿ ಡೆವಲಪ್ ದಟ್ ಪವರ್ ಥ್ರೂ ದ ಶೋಲ್ಡರ್, ಸೊ ದ ಶೋಲ್ಡರ್ ಇಸ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ strain basically. And ಶೋಲ್ಡರಲ್ಲೂ ಸಹಿತ ನಾನು ಹೇಗೆ ನೀಯಲ್ಲಿ ಹೇಳಿದ್ನೋ ಲಿಗಮೆಂಟ್ಸ್ ಇರುತ್ತೆ, ಕಾರ್ಟ್ಲೇಜ್ ಇರುತ್ತೆ, ಶೋಲ್ಡರಲ್ಲೂ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಅಸ್ ರೊಟೇಟರ್ ಕಫ್ ಅಂತ ಹೇಳ್ತೀವಿ, ಲೇಬ್ರಮ್ ಅಂತ ಹೇಳ್ತೀವಿ. ಆಮೇಲೆ ಶೋಲ್ಡರಲ್ಲೂ ಕಾರ್ಟ್ಲೇಜ್ ಇರುತ್ತೆ. ಸೊ ಆಲ್ ಆಫ್ ದಿಸ್ ವರ್ಕ್ ಒಂಥರ ಇನ್ ಕೋಆರ್ಡಿನೇಷನ್ ಸೋ ಬ್ಯೂಟಿಫುಲಿ ದಟ್ ಯು ಜನರೇಟ್ ದಟ್ ರಿಕ್ವೈರ್ಡ್ ಫೋರ್ಸ್. ಸೊ ಹಾಗೆ ಫೋರ್ಸ್ ಬಂದವಾಗ ಇನ್ ದ ಹೀಟ್ ಆಫ್ ದ ಗೇಮ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ವಿ ಸಮ್ವೇರ್ ಗೋ ಬಿಯಾಂಡ್ ಅವರ್ ಸ್ಟ್ರೆಂತ್ ಕೇಪಬಿಲಿಟಿ ಇರ್ಬೋದು. ಸೊ ಆವಾಗ ಏನಾಗುತ್ತೆ, ದ ಶೋಲ್ಡರ್ ಡಿಸ್ಲೊಕೇಟ್ಸ್. ಅಂದ್ರೆ ದ ಶೋಲ್ಡರ್ ಜಾಯಿಂಟ್ ಇಸ್ ಲೈಕ್ ಅ ಬಾಲ್ ಅಂಡ್ ಅ ಸಾಕೆಟ್. ಸೊ ಬಾಲ್ ಆಚೆ ಬರುತ್ತೆ. ಸೊ ಆ ಬಾಲ್ ಒಮ್ಮೆ ಆಚೆ ಬಂದವಾಗ ಏನಾಗುತ್ತೆ, ಹೋಗ್ತಾ 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 ದ ಶೋಲ್ಡರ್ ಜಾಯಿಂಟ್ ಬಿಕಮ್ಸ್ ಮೋರ್ ಲೂಸನ್ಡ್ ಅಂಡ್ ಲೂಸನ್ಡ್ ಅಂಡ್ ಲೂಸನ್. ಓಕೆ. ಸೊ ಇದನ್ನೇ ನಾವು ರಿಕರೆಂಟ್ ಶೋಲ್ಡರ್ ಡಿಸ್ಲೊಕೇಶನ್ ಅಂತೀವಿ. ಸೊ ಫಸ್ಟ್ ಟೈಮ್ ಡಿಸ್ಲೊಕೇಶನ್ ಆದವಾಗ ಆ ಬಾಲ್ ಏನು ಹಿಡ್ಕೊಂಡಿರುತ್ತೆ ಅದು ಸ್ವಲ್ಪ ಲೂಸ್ ಆಗಿರುತ್ತೆ. ಬಟ್ ಹೋಗ್ತಾ 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 ಅದು ಇಟ್ ಬಿಕಮ್ಸ್ ಮೋರ್ ರಿಲ್ಯಾಕ್ಸ್ಡ್ ಅಂಡ್ ಮೋರ್ ಈಸಿಲಿ ಪ್ರೋನ್ ಫಾರ್ ಡಿಸ್ಲೊಕೇಶನ್. ಓಕೆ. ಸೊ ಹಾಗೆ ಒಮ್ಮೆ ಅದೊಂದು ಘಟನೆ ಇದು ರೋಹಿತ್ ಶರ್ಮಾಗೆ. ವೆನ್ ಹಿ ವೆಂಟ್ ಟು ಥ್ರೋ ದ ಬಾಲ್, his shoulder just dislocated. But many of my patients and my friends also ask, is it safe to put it back? Okay. Well, Nodi, the situation was Rohit Sharma is playing for the country and he can't, I mean, he could get out of the field, but getting out of the field would have costed us a lot of things.
and a lot of training also goes into these athletes. So he did what was right at that moment. But ಯಾವತ್ತೂ ಅದನ್ನ that is not a norm. ಓಕೆ Our battlefield situationally what he did was right. But ಯಾವತ್ತೇ ಆಗಲಿ ಆ ಥರ ಶೋಲ್ಡರ್ ಡಿಸ್ಲೊಕೇಟ್ ಆದವಾಗ ಆಲ್ವೇಸ್ you should consult your orthopedic specialist or your shoulder guys or your sports orthopedics people, because there will be a lot of other internal damages also which happen when the ball comes out. ಓಕೆ The ball was not meant to come out at the first place, but ಅದು ಆಚೆ ಬಂದಿದೆ. So it means that there will be a lot of damage. So ಆ ಡ್ಯಾಮೇಜ್ ಅಸೆಸ್ ಮಾಡಿ ವಾಪಸ್ ಹಾಕುವಂಥದ್ದು ಯಾವತ್ತೂ ಇಟ್ ಇಸ್ ಸೇಫ್ ಟೆಕ್ನಿಕ್. ಓಕೆ ಇಲ್ಲಾಂದ್ರೆ ಅನ್ನೆಸರಿ ಕಾಂಪ್ಲಿಕೇಶನ್ಸ್ ಆಗೋದು, ವಾಪಸ್ ಹಾಕೊಳ್ಳೋ ಮೂಳೆನೇ ಮುರಿದ್ಬಿಡೋದು. ಸೊ ಆ ರೀತಿ ಕಾಂಪ್ಲಿಕೇಶನ್ಸ್ಗಳು ತುಂಬ ಇರುತ್ತೆ. ಓಕೆ ಸೊ ರೀಸೆಂಟ್ ಟೈಮ್ಸಲ್ಲಿ ನಾವು ಕ್ರಿಕೆಟರ್ಸಲ್ಲಿ ತುಂಬ ಜನ ಸ್ಪೋರ್ಟ್ಸ್ ಈ ಥರ ಇಂಜುರಿಯಿಂದ ಹೊರಗಡೆ ಉಳಿದಿದ್ದು ಮತ್ತೆ ಕಮ್ಬ್ಯಾಕ್ ಮಾಡಿರೋದನ್ನ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆ್ಯಂಡ್ MS ಧೋನಿ ಅವ್ರಿಗೆ ಇಂಜುರಿ ಆಗಿತ್ತು ಒಂದು ಟೈಮಲ್ಲಿ. ಒನ್ ಆಫ್ ದ ಮೋಸ್ಟ್ ಫಿಟೆಸ್ಟ್ ಕ್ರಿಕೆಟ್ ಅವರು ಇಂಡಿಯಾದಲ್ಲಿ. ಅವ್ರ ಇಂಜುರಿ ಅಂತ ಹೇಳಿದ್ರೆ ತುಂಬ ರೇರ್ ಆಗ್ತಾ ಇದ್ದು, ಬಟ್ ಸ್ಟಿಲ್ ಹಿ ಗಾಟ್ ಇಂಜೂರ್ಡ್ ಆ್ಯಂಡ್ ಕಮ್ ಬ್ಯಾಕ್ ಮಾಡಿದ್ರು. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಅವರ ಕಮ್ ಬ್ಯಾಕ್ ಅಂತೂ ಇಟ್ ವಾಸ್ ಮಿರಾಕ್ಯುಲಸ್ ಫಾರ್, ಬಿಕಾಸ್ ಆ ಒಂದು ಆಕ್ಸಿಡೆಂಟ್ ಆದಮೇಲೆ ಅವರು ಇಂಜುರಿಗೆ ಹೋಗಿ ಬಂದಿರೋದು. ಸೊ ಈ ಎಷ್ಟು ಚಾಲೆಂಜ್ ಇರುತ್ತೆ ಕಮ್ ಬ್ಯಾಕ್ ಮಾಡೋದು? Well, that's a very good point actually, Trishul ಅವರೇ. Surgery has to be very well planned. ಓಕೆ ಸೊ ಹಾಗೆ ಮಾಡಾದ್ಮೇಲೆ when we get an MRI, when we get a CT, we get an assessment of what is the level of damage, and probably it's just like solving a puzzle. ಓಕೆ So what could have happened so that the knee has landed up or the shoulder has landed up in this position? So from there we discuss with the patients usually what can be fixed and what is their expectation, and what can be a realistic ground, where we can get them to. ಓಕೆ So first part of it is the surgical part, planning irutte and then executing that plan. Second part also, when you ask me how difficult it is a physical and a mental challenge also, because it will involve probably physiotherapy. Now surgery is too important. I would frankly say physiotherapy also is very important post the procedure. The whole neural signals irbodu athwa ಓಕೆ the whole strength, everything loss ಆಗ್ತಾ ಆಗಿರುತ್ತೆ. It's not just a injury to the joint or the organ. That whole organ has to come back to life. ಓಕೆ So it is with precise surgical techniques and with physiotherapy, and also the mental state of the patient and the willingness and the discipline to stick to that rehabilitation program. ಓಕೆ If these are in place, I think most of the athletes, or at least 70% of the athletes, can get back to their competitive level of sports. ಓಕೆ ಬಟ್ ಇವಾಗ ಒಂದು ಕ್ಯೂರಿಯಾಸಿಟಿ, ಲೈಕ್ ಈಗ ಪ್ರೊಫೆಷನಲ್ ಸ್ಪೋರ್ಟ್ಸ್ ಅಥ್ಲೆಟ್ಗಳಿಗೂ ನಾರ್ಮಲ್ ಪೇಷಂಟ್ಗಳಿಗೂ ಆ ಟ್ರೀಟ್ಮೆಂಟಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? For example, ಇವಾಗ ಒಂದು ligament injury ಆಗಿದೆ. ಓಕೆ If somebody is doing 9 to 5 job, they are not classified as high demand individuals or high demand athletes. When compared to a person who's in ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ಬೋದು, ಇವಾಗ MMA ಇರ್ಬೋದು, ಕಬಡ್ಡಿ ಇರ್ಬೋದು, ಖೋಖೋ, ಈ ರೀತಿ ಸ್ಪೋರ್ಟ್ಸ್ ಅಲ್ಲಿ ಆಬ್ವಿಯಸ್ಲಿ ದಿ ಟೆಂಡೆನ್ಸಿ ಟು ಗೆಟ್ ರೀಇಂಜರ್ಡ್ ವಿಲ್ ಬಿ ಮಚ್ ಹೈಯರ್. ಸೊ ಅಂತ ಸಿಚುವೇಶನ್ಸ್ ಅಲ್ಲಿ ವಿ ಗೋ ಫಾರ್ ಸ್ಟ್ರಾಂಗರ್ ಕನ್ಸ್ಟ್ರಕ್ಟ್ಸ್ ಇರ್ಬೋದು, ಅಥವಾ ಸ್ಟ್ರಾಂಗರ್ ಲಿಗಮೆಂಟ್ಸ್ ಇರ್ಬೋದು, ಅಥವಾ ಕೆಲವು ಸತಿ ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಇರ್ಬೋದು. ಓಕೆ ಸೊ ಈ ರೀತಿ ಪ್ಲಾನ್ ಮಾಡ್ತೀವಿ. ಸೊ ದಟ್ we plan for we know that he is more prone for re-injuries ಅಂದವಾಗ. ಸೊ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಪ್ಲಾನ್ ಚೇಂಜ್ ಆಗ್ತಾ ಹೋಗುತ್ತೆ, ಅಂಡ್ ವಿ ಆಫರ್ ಅಂಡ್ ವಿ ಡಿಸ್ಕಸ್ ವಿತ್ ದ ಪೇಷಂಟ್. ACL ಅಲ್ಲಿ ನಾವು ಆರ್ಟಿಫಿಷಿಯಲ್ ಗ್ರಾಫ್ಟ್ಸ್ ಹಾಕ್ಬೇಕಾಗತ್ತೆ, ಅಥವಾ ಮೋರ್ ಸ್ಟ್ರಾಂಗರ್ ಆಲ್ಟರ್ನೇಟಿವ್ಸ್ ಆಫ್ ಹಿಸ್ ನೇಟಿವ್ ACL. ಏನ್ ACL ಹರಿದೋಗಿತ್ತೋ ಅದಕ್ಕೆ ಇನ್ನ ಮೋರ್ ಸ್ಟ್ರಾಂಗರ್ ರೊಬಸ್ಟ್ alternatives we'll have to look for in such cases. Okay. So there but the procedure largely remains the same, but ಕೆಲವೊಮ್ಮೆ ಈ ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ಡಿಫರ್ ಆಗುತ್ತೆ. ಓಕೆ ಬಟ್ ಇವಾಗ ನಾರ್ಮಲಿ ಪ್ರೊಫೆಷನಲ್ ಅಥ್ಲೆಟ್ಸ್ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳಿದಾಗ ದೇ ಆರ್ ಕನ್ಸಿಡರ್ಡ್ ಆಸ್ ಫಿಟೆಸ್ಟ್. ಸೊ ತುಂಬಾ ಫಿಟ್ ಇರೋರ್ಗೆ ಇಂಜುರಿ ಆಗುತ್ತಾ? Being fit is not equal to being healthy. ಓಕೆ Whereas being fit is a large part of being healthy. ಓಕೆ Yes. So ಇಂಜುರಿ ಆಗಿದ ತಕ್ಷಣ ನಿಮ್ಮ ಜಾಯಿಂಟ್ಸ್ ವೀಕ್ ಅನ್ನೋದು ದಟ್ಸ್ ಅ ರಾಂಗ್. ಅದು ಸ್ವಲ್ಪ
ಅತಿಶಯ ಅಂತ ಅನ್ಸುತ್ತೆ. ಓಕೆ. The kind of preparation and the consistency goes into it. So ಅದರಲ್ಲಿ ವೀಕ್ ಇದ್ರೆ then they are more prone for injuries. Okay. And largely upon the genetic makeup also. So all of this come into play. ಓಕೆ. ಇಂಜುರಿ ಆಗಿದ ತಕ್ಷಣ ಜಾಯಿಂಟ್ ವೀಕ್ ಆಗಿದೆ ಅನ್ನೋದು ಸ್ವಲ್ಪ ಅತಿಶಯೋಕ್ತ ಅನ್ಸುತ್ತೆ ನನಗೆ. ಇನ್ನೊಂದು ಡೌಟ್ ಏನ್ ಕಾಡುತ್ತೆ ಅಂತ ಹೇಳಿದ್ರೆ, ತುಂಬಾ ಜನ ಜಿಮ್ಗೆ ಹೋಗ್ತಾರೆ, ಜಿಮ್ಗೆ ಹೋಗಿ ತುಂಬಾ ಹೆವಿ ವರ್ಕೌಟ್ಸ್ ಮಾಡ್ತಾರೆ. ಈ ಹೆವಿ ವರ್ಕೌಟ್ ಮಾಡೋದ್ರಿಂದ ಏನಾದ್ರು ಬೋನ್ಗಳಿಗೆ ಎಫೆಕ್ಟ್ ಆಗುತ್ತಾ? Some of the most common injuries we see ಓಕೆ. do occur because of reckless weightlifting ಇರ್ಬೋದು, ಓಕೆ. ಅಥವಾ not being consistent or not understanding what is the upper limit. Our body is a very flexible machine ತರ. ಸೊ ಕಾನ್ಸ್ಟೆಂಟ್ ಆಗಿ ನೀವು ಲೋಡ್ ಮಾಡ್ತಾ ಹೋದ್ರೆ then it adapts to it ಓಕೆ. and it develops that plasticity and that ability to cope up with it. On the first day, maybe we can't run a 5 kilometers marathon. But maybe at the end of the year when we train for it, 5 kilometers becomes very easy. ಯಾ. The people who come to us who get injured in the gym are mostly because of ಒಂದು ಪ್ರಾಪರ್ ಫಾರ್ಮ್ ಇಲ್ಲದೆ ಇರುವಂಥದ್ದು, ವಾರ್ಮ್ ಅಪ್ ಇಲ್ಲದೆ ಇರುವಂಥದ್ದು, ಕನ್ಸಿಸ್ಟೆನ್ಸಿ ಇಲ್ಲದೆ ಇರುವಾಗ, ಓಕೆ. ಸ್ವಲ್ಪ ಕೇರ್ಲೆಸ್ ಆಗಿ ಎಕ್ಸ್ಟ್ರೀಮ್ ವೇಟ್ ಲಿಫ್ಟಿಂಗ್ ಮಾಡಿದವಾಗ ದೇ ಡು ಗೆಟ್ ದಿ ಇಂಜುರೀಸ್. ಕೆಲವೊಂದು ವಿಷಯಗಳನ್ನ ನೋಡಿದಾಗ, ಈ ಫಿಟ್ನೆಸ್ ಬಗ್ಗೆ ನೋಡಿದಾಗ ಹೇಳ್ತಾರೆ, ವಾಕಿಂಗ್ ಮಾಡಬೇಕು, ದಿನಕ್ಕೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು, ಸೈಕ್ಲಿಂಗ್ ಹೋಗೋದು ಒಳ್ಳೇದು, ಅಥವಾ ಸ್ವಿಮ್ಮಿಂಗ್ ಒಳ್ಳೇದು ಅಂತ. ಬಟ್ ಎಲ್ಲದನ್ನ ಬಿಟ್ಟು ನಾವು ಜಿಮ್ಮನ್ನೇ ಪ್ರಿಫರ್ ಮಾಡ್ತೀವಿ ಹೆಚ್ಚಾಗಿ. ಫಿಟ್ ಆಗಿರ್ಬೇಕು, ಒಂದು ಒಳ್ಳೆ ಬಾಡಿ ಶೇಪಿಗೆ ತರಬೇಕು, ಅಂಡ್ ಮಸಲ್ ಗೈನ್ ಮಾಡಬೇಕು, ಅಥವಾ ಬೋನ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರು ಕೂಡ ಜಿಮ್ಗೆ ಹೋಗ್ತೀವಿ ನಾವು. ಸೊ ಜಿಮ್ಮಿಂಗ್ ಇಸ್ ದ ಓನ್ಲಿ ಆಪ್ಷನ್ ಇರೋದು, ಅಥವಾ ಆಲ್ಟರ್ನೇಟ್ ಇದೆಯಾ? If you want to be healthy ಓಕೆ. or if you want to stay healthy for a period of 70 to 80 years ಅಂತ ಹೇಳಿದವಾಗ you need more consistency. ಓಕೆ. And second thing, muscle building, muscle retention is a very important part for longevity. So one of the easiest ways we feel is hitting the gym and strength conditioning. But always I feel if you want a healthy combination, ನೀವು always mix cardio, ಅಂದರೆ ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, maybe 2 days in a week of these activities, 2 days of your favorite sport ಇರ್ಬೋದು, and strength and conditioning. ಓಕೆ. So there should always be a balance. It is neither this end or that end. ಓಕೆ. So ಹೀಗಾದವಾಗ ಒಂದು ನ್ಯಾಚುರಲಿ the injuries will be lesser. ಇವಾಗ ವಾಕಿಂಗ್ ಆಗಿರ್ಬೋದು, ಅಥವಾ ರನ್ನಿಂಗ್, ಸ್ವಿಮ್ಮಿಂಗ್, ಜಿಮ್ಮಿಂಗ್, ಎವ್ರಿಥಿಂಗ್, ಅದನ್ನ ಕೂಡ ಜಾಸ್ತಿ ಮಾಡಿದ್ರು ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಮಾಡಿ ಹೆಲ್ತ್ ಎಫೆಕ್ಟ್ ಆಗಿರೋರು ಇಲ್ಲ. ಓಕೆ. ಓನ್ಲಿ ಥಿಂಗ್ ನಾನು ಹೇಳ್ದಂಗೆ there should be a right mix. ಬರೀ ಜಿಮ್ಮಿಗೆ ಹೋಗೋದು ಅದ್ರ ಜೊತೆಗೆ ಯು ಕ್ಯಾನ್ ಇವನ್ ಗೋ ವಾಕಿಂಗ್ or play your favorite sport 1 or 2 days and then get back to the gym. So ಆ ರೀತಿ ಇಟ್ಕೊಂಡ್ರೆ that is the most healthy way to protect your bones and joints. ಬಟ್ ಇವಾಗ ಬೋನ್ಸ್ ಅಂಡ್ ಜಾಯಿಂಟ್ಸ್ ಎಲ್ಲ ಇವಾಗ ಇಂಜುರಿ ಆಗಬೇಕು ಅಂತ ಹೇಳಿದ್ರೆ ಮೇಜರ್ ಆಗಿ ಬೋನ್ ವೀಕ್ ಆಗುತ್ತೆ. ಸೊ ಬೋನ್ ವೀಕ್ ಆಗೋದಕ್ಕೆ ಅಥವಾ ಮಸಲ್ ವೀಕ್ ಆಗೋದಕ್ಕೆ ಮುಖ್ಯ ರೀಸನ್ಸ್ ಏನು ಇವಾಗ ಅಟ್ ಪ್ರೆಸೆಂಟ್? In today's life, I think sitting is the new smoking ಅಂತ ಹೇಳ್ತಾರೆ WHO ಅವರು. ಓಕೆ. ಎಷ್ಟೋ ರೂರಲ್ ಏರಿಯಾಸ್ ಅಲ್ಲಿ ವಾಟರ್ ಆಕ್ಸೆಸ್ ಇಲ್ಲ ಅಂತ ಪೀಪಲ್ ವಾಕ್ 3 kilometers ಅಥವಾ ಬಸ್ಸಿಗೆ ನಡ್ಕೊಂಡು ಹೋಗ್ಬೇಕಿತ್ತು. ಆಕ್ಚುಲಿ ನಮ್ಮ ತಂದೆಯವರೆಲ್ಲ ಹೇಳ್ತಾ ಇದ್ರು, ನಾವೆಲ್ಲ ನಮ್ಮ ಕಾಲದಲ್ಲೆಲ್ಲ ವೆಹಿಕಲ್ಸ್ ಇರ್ಲಿಲ್ಲ, ನಾವು 3 kilometer ನಡ್ಕೊಂಡು ಹೋಗ್ತಾ ಇದ್ವಿ, ಅಲ್ಲಿಂದ ಆಮೇಲೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ ಅಂತೆಲ್ಲ. ಬಟ್ ಅವಾಗ ಅವರು ಮಿನಿಮಮ್ ದಿನಕ್ಕೊಂದು 4-5 kilometer ವಾಕ್ ಮಾಡ್ತಾ ಇದ್ರು, ಅಂಡ್ ಸೈಕ್ಲಿಂಗ್ ಮಾಡ್ತಾ ಇದ್ರು, ಅಂಡ್ ಕೆಲಸಗಳನ್ನೆಲ್ಲ ತಾವೇ ಮಾಡ್ತಾ ಇದ್ರು. ಸೊ ವರ್ಕರ್ಸ್ ಯಾವ ಇರ್ತಾ ಇರಲಿಲ್ಲ ಮನೇಲಿ. ಬಟ್ ಅಷ್ಟೆಲ್ಲ ಮಾಡಿ ಕೂಡ ಅವ್ರಿಗೆ ಬೋನ್ ಇಂಜುರಿ ಅಥವಾ ಆತರ ಏನು ಆಗ್ತಾ ಇರ್ಲಿಲ್ಲ. ಲೈಕ್ ದೇ ಆರ್ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಚಿಕ್ಕ ಚಿಕ್ಕ ಕೆಲಸಗಳಿಗೂ ಕೂಡ ಇಂಜುರಿ ಆಗ್ತಾ ಇದೆ ಕೆಲವರಿಗೆ. ನೀರ್ ತರದ್ಕೆ 1 kilometer ಹೋಗ್ಬೇಕಿತ್ತು, ಇಲ್ಲ ಬಸ್ ಸ್ಟಾಪಿಗೆ 2 kilometers ನಡ್ಕೊಂಡು ಹೋಗ್ಬೇಕಿತ್ತು. ಅಥವಾ ಮಲೆನಾಡು ಪ್ರದೇಶದಲ್ಲಿ ನೀವು ಹೇಳ್ದಂಗೆ ದರೆ ಇಳಿಯೋದು, ಉಬ್ಬು ತಗ್ಗು ಎಲ್ಲ ಇದ್ದಿದ್ರಿಂದ ಅಲ್ಲಿ ನ್ಯಾಚುರಲಿ ವಾಟ್ ಯುವರ್ ಗ್ರಾಸ್ ಟ್ರೈನರ್ ಆರ್ ಆಲ್ ದೀಸ್ ಆಕ್ಟಿವಿಟೀಸ್ ಯೂಸ್ ಟು ಹ್ಯಾಪನ್. ಅಂಡ್ ನಾವು ಬರ್ತಾ ಬರ್ತಾ ಏನಾಯ್ತು, ಮನೆಗೆ ನೀರು ಬಂತು, ಮನೆ ಹತ್ರನೇ ಮೆಟ್ರೋನು ಬಂತು, ಮನೆಗೆ ವೈಫೈಯು ಬಂತು, ವರ್ಕ್ ಫ್ರಮ್ ಹೋಮು ಬಂದ್ಬಿಡ್ತು. ಸೊ ಆವಾಗ ಏನಾಯ್ತು, ನ್ಯಾಚುರಲಿ ದಿ ಆಕ್ಟಿವಿಟಿ ರೆಡ್ಯೂಸಸ್. ಓಕೆ. ಸೊ ಆಕ್ಟಿವಿಟಿ ರೆಡ್ಯೂಸ್ ಆದಾಗ ಎಸ್ಪೆಷಲಿ ಲೈಕ್ ಐ ವಾಸ್ ಮೆನ್ಷನಿಂಗ್, ಸಿಟ್ಟಿಂಗ್ ಇಸ್ ಅ ನ್ಯೂ ಸ್ಮೋಕಿಂಗ್ ಅಂತ ಕೂಡ WHO ಅವರೇ ಹೇಳಿದ್ದಾರೆ. ಓಕೆ.
So I see a lot of my patients who say they sit for 8 hours, 10 hours, they're busy in meetings. ಸೊ ಅವಾಗ ಏನಾಗುತ್ತೆ, ಇಟ್ ಇಸ್ ಲೈಕ್ ಅ ಸ್ಲೋ ಪಾಯ್ಸನ್. ಈ ಥರದ ಪ್ಯಾಟರ್ನ್ ಶುರು ಆಗಿರೋದ್ರಿಂದ, ಎಸ್ಪೆಷಲಿ ಇನ್ ದ ಅರ್ಬನ್ ಏರಿಯಾಸ್, ನಮ್ಮ ಬಾಡಿಗೆ ಮೂವ್ಮೆಂಟ್ ಸಿಗದೆ ಇರೋದ್ರಿಂದ 8 to 10 hours when we are sitting in front of a system without regular breaks. ಎಸ್ಪೆಷಲಿ ಕಾರ್ಪೊರೇಟ್ ಎಂಪ್ಲಾಯೀಸ್. Yeah, very true. ಸೊ ಹಾಗಾದವಾಗ ಏನಾಗುತ್ತೆ, ಬೆನ್ನೋವು, ಜಾಯಿಂಟ್ ಪೇನ್ಸ್, ಓಕೆ. ಆಲ್ ಆಫ್ ಇಟ್ ಕಮ್ಸ್ ವೆರಿ ಅರ್ಲಿ ಆನ್ ಬಿಕಾಸ್ ಮೂವ್ಮೆಂಟೇ ಆಗ್ತಿರಲ್ಲ. ಹಾಗಾಗಿ ಯುನೋ ದಟ್ ಈಸ್ ಅ ಡೌನ್ ಸೈಡ್, ಐ ವುಡ್ ಸೇ. ಅಂಡ್ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಎಂಪ್ಲಾಯೀಸ್ ಹೇಳೋದನ್ನ ನಾನು ಕೇಳಿದ್ದೀನಿ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಲ್ಯಾಪ್ಟಾಪ್ ಮುಂದೆ ಮೀಟಿಂಗ್ಸ್ ಅಂತ ಕೂತಿರ್ತಾರೆ. ಸಾಯಂಕಾಲ ಆದ ಕೂಡಲೇ ಶೋಲ್ಡರ್ ಹತ್ರ ಎಲ್ಲ ಬಿಸಿ ಬಿಸಿ ಆಗ್ತಾ ಇದೆ, ನೆಕ್ ಪೇನ್ ಬರ್ತಾ ಇದೆ, ಆಮೇಲೆ ಹಿಂದ್ಗಡೆ ಬೆನ್ನೆಲ್ಲ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಯಾವ್ದ್ರ ಮುನ್ಸೂಚನೆ ಆಕ್ಚುಲಿ? Human beings are the only animals probably or who can sit upright. ಓಕೆ. Okay, ಬೇರೆ ಪ್ರಾಣಿ ಪಕ್ಷಿಗಳಿರ್ಬೋದು, ದೇ ಆಲ್ವೇಸ್ ಲೈ ಡೌನ್ ಆಯ್ತಲ್ಲ. ಸೊ ವಿ ಆರ್ ದ ಓನ್ಲಿ ಪೀಪಲ್ ಹೂ ಕ್ಯಾನ್ ಕೀಪ್ ಅವರ್ ಸ್ಪೈನ್ ಎರೆಕ್ಟ್ ಅಂಡ್ ವಿ ಕ್ಯಾನ್ ಗೋ ಆನ್ ವಿತ್ ಅವರ್ ಡೇ ಟು ಡೇ ಆಕ್ಟಿವಿಟೀಸ್. ಓಕೆ. ಸೊ ಹಾಗಾದವಾಗ ಆಲ್ವೇಸ್ ಯುವರ್ ಸ್ಪೈನ್ ಈಸ್ ಟೇಕಿಂಗ್ ಅ ಲಾಟ್ ಆಫ್ ಲೋಡ್ ಇನ್ ಕೀಪಿಂಗ್ ಯು ಅಪ್ರೈಟ್. ವೆನ್ ಯು ಪ್ರಾಬಬ್ಲಿ ಪುಷ್ ಇಟ್ ಫರ್ದರ್, ಅಂದರೆ 8 ರಿಂದ 10 ಗಂಟೆ ನೀವು ಒಂದು ಸ್ಕ್ರೀನ್ ನೋಡಿಕೊಂಡು ಹಾಗೆ ಕೂತಿರೋವಾಗ ವಿತೌಟ್ ನಿಮ್ಮ ಕೋರ್ ಮಸಲ್ ಸ್ಟ್ರೆಂಥನಿಂಗ್ ಇರ್ಬೋದು, ಅಥವಾ ಮೂವ್ಮೆಂಟ್ ಇರ್ಬೋದು, ಅಥವಾ ಕೋರ್ ಆಕ್ಟಿವೇಶನ್ ಮಾಡದೆ ನೀವು ಹಾಗೆ ಕಂಟಿನ್ಯೂ ಮಾಡಿದ್ರೆ ಓವರ್ ದ ಪೀರಿಯಡ್ ಆಫ್ 5 to 6 years, ನ್ಯಾಚುರಲಿ ದ ಸ್ಪೈನ್ ಬಿಕಮ್ಸ್ ವೀಕ್. ಓಕೆ. ಆ್ಯಂಡ್ ವೆನ್ ದ ಸ್ಪೈನ್ ಬಿಕಮ್ಸ್ ವೀಕ್, ನಿಮಗೆ ಈ ರೀತಿ ಪದೇ ಪದೇ ಕತ್ತು ನೋವು ಬರ್ತಾ ಇರೋದು, ರಾತ್ರಿ ಹೊತ್ತು ಮಲಗಿದವಾಗ ರೆಸ್ಟ್ ಪೇನ್ ಬರೋವಂಥದ್ದು, ಓಕೆ, ಅಥವಾ ನಮ್ನೆಸ್ಸು ಮತ್ತು ಟಿಂಗ್ಲಿಂಗ್ ಫೀಲ್ ಆಗೋದು. ಸೊ ಈ ರೀತಿ ಶುರು ಆಗುತ್ತೆ. ದಟ್ ಇಸ್ ದ ಮೇನ್ ರೀಸನ್ ಫಾರ್ ಬ್ಯಾಕ್ ಪೇನ್ಸ್ ಇನ್ ಟುಡೇಸ್ ಓಕೆ ವರ್ಲ್ಡ್. ಸೊ ಯಾವ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ ಬ್ಯಾಕ್ ಪೇನ್? ವೆಲ್, ಸಮಟೈಮ್ಸ್ ಇಟ್ ಕ್ಯಾನ್ ಬಿ ಸೋ ಸಿವಿಯರ್ ದಟ್ ಕೆಲವರಿಗೆ ಸ್ಲಿಪ್ ಡಿಸ್ಕ್ ಆಗುತ್ತೆ, ಓಕೆ, ಕೆಲವರಿಗೆ ಆ ಮೂಳೆ ಜರುಗದು ಅಂತ ಹೇಳ್ತೀವಿ, ಸ್ಪೈನಲ್ಲಿ ಲಿಸಸಿಸ್ ಅಂತ ಹೇಳ್ತೀವಿ, ಒಂದು ಮೂಳೆ ಮೇಲೆ ಇನ್ನೊಂದು ಮೂಳೆ ಜರುಗತ್ತೆ. ಬೇಸಿಕ್ಲಿ ಸ್ಪೈನ್ ಇಸ್ ಜಸ್ಟ್ ಲೈಕ್ ಅ ಪಿಲ್ಲರ್ ಅಂತ ಇಟ್ಕೊಳ್ಳಿ. ಆ ಪಿಲ್ಲರ್ನ ಎರಡೂ ಕಡೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಮಸಲ್ಸ್ ಇರುತ್ತೆ. ಆ ಮಸಲ್ ವೀಕ್ ಆಗ್ತಾ ಹೋದಂಗೆ ಆ ಸ್ಪೈನಿಗೆ ಏನು ಸಪೋರ್ಟ್ ಇರುತ್ತೆ ದಟ್ ಗೋಸ್ ಆನ್ ರೆಡ್ಯೂಸಿಂಗ್. ಅಂಡ್ ಆವಾಗ ದ ಸ್ಪೈನ್ ಒಳಗಡೆ ಅಥವಾ ಇನ್ಹರೆಂಟ್ ಸ್ಟ್ರೆಂತ್ ಆಫ್ ದ ಸ್ಪೈನ್ ರೆಡ್ಯೂಸಸ್. ಓಕೆ. ಅಂಡ್ ದಟ್ಸ್ ವೆನ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ರಿಸಲ್ಟ್. ಸುಮಾರು ಸತಿ ಸ್ಲಿಪ್ ಡಿಸ್ಕ್ ಇದ್ದವ್ರಿಗೆ ಇಟ್ ಆಲ್ಮೋಸ್ಟ್ ಗೋ ಟು ಅನ್ ಎಕ್ಸ್ಟೆಂಟ್ ದಟ್ ಕೈಕಾಲ್ ಪ್ಯಾರಲಿಸಿಸ್ ಆಗುವಂಥದ್ದು, ಓಕೆ, ಅಥವಾ ಕೈಕಾಲ್ ಸ್ವಾಧೀನ ಕಳ್ಕೊಳ್ಳೋ ಅಂಥದ್ದು. ಸೊ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಭಾಳ ಕಾಮನ್ ಆಗ್ತಾ ಹೋಗುತ್ತೆ. ಈ ಸ್ಲಿಪ್ ಡಿಸ್ಕ್ ಅನ್ನೋದು ಇತ್ತೀಚೆಗೆ ಕಾರ್ಪೊರೇಟ್ ಎಂಪ್ಲಾಯ್ಗಳಿಗೆ ನಾನು ತುಂಬಾ ಕಾಮನ್ ಆಗಿ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾ ಜನರಿಗೆ ಆಗಿದೆ. ರೀಸೆಂಟ್ ಆಗಿ ಶುಭ್ಮನ್ ಗಿಲ್ ಅವ್ರಿಗೂ ಕೂಡ ಡಿಸ್ಕ್ ಬಲ್ಜ್ ಆಗಿತ್ತು ಅಂಡ್ ಹಿ ಕೇಮ್ ಬ್ಯಾಕ್ ವಿದಿನ್ 2 days ಅಂಡ್ ಅವ್ರು ಆಡಿದ್ರು. ಬಟ್ ಈಗ ನಾರ್ಮಲ್ ಆಗಿ ಕಾರ್ಪೊರೇಟ್ ಎಂಪ್ಲಾಯ್ಗಳಿಗೆ ಏನಾದ್ರು ಬಲ್ಜ್ ಇದೆ ಅಂತ ಹೇಳಿದಾಗ ತುಂಬಾ ಟೈಮ್ ಫಿಸಿಯೋಥೆರಪಿ ರೆಸ್ಟ್ ಎಲ್ಲ ಬೇಕಾಗತ್ತೆ. ಸೊ ಏನ್ ಡಿಫ್ರೆನ್ಸ್ ಅದು? ಸೊ ಸ್ಲಿಪ್ ಡಿಸ್ಕ್ ಅಂತ ಹೇಳಿದ್ರೆ ಏನಿಲ್ಲ, ನಮ್ಮ ಸ್ಪೈನ್ ಒಳಗಡೆ ಸ್ಪೈನಲ್ ಕೆನಾಲ್ ಅಂತ ಹೇಳ್ತೀವಿ. ಓಕೆ. ಅದು ಜಸ್ಟ್ ಒಂದು ವಾಟರ್ ಪೈಪ್ ಇದ್ದ ಹಾಗೆ. ಓಕೆ. ಸೊ ಆ ಸ್ಪೈನಲ್ ಕಾರ್ಡ್ ಏನಿದೆ, ಆ ಸ್ಪೈನಲ್ ಕಾರ್ಡ್ ಮೇಲೆ ಯಾವುದೇ ರೀತಿ ಒತ್ತಡ ಬೀಳಬಾರ್ದು. 2 ಮೂಳೆ ಮಧ್ಯೆ ಏನ್ ಕುಶನ್ ತರ ಇರುತ್ತಲ್ಲ ನಮ್ಮ ಸ್ಪೈನ್ ಮೂಳೆಯಲ್ಲಿ, ಅದು ಹೋಗಿ ಆ ಪೈಪ್ ನ ಬ್ಲಾಕ್ ಮಾಡ್ದಂಗ. ಓಕೆ. ಅಪ್ ಟು 60 to 70% ಆಫ್ ದ ಕೇಸಸ್ ಅಲ್ಲಿ ಓಕೆ. ಆ ಬ್ಲಾಕೇಜ್ಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಓವರ್ ಎ ಪೀರಿಯಡ್ ಆಫ್ ಮೇ ಬಿ 6 to 9 months ಪೇನ್ ಕಾಣಿಸ್ಕೊಳೋದಿಲ್ಲ. ಬಟ್ ಇನ್ನೊಂದು 20 ರಿಂದ 30% ಪೀಪಲ್ ಅಲ್ಲಿ ಆಲ್ಸೋ ಬಿಕಾಸ್ ಆಫ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ದ ನರ್ವ್ ಮೇಲಿರೋ ಕಂಪ್ರೆಷನ್ನು ಹೋಗೋದೇ ಇಲ್ಲ. ಸೊ ಆವಾಗ ಅಂಥದ್ದನ್ನು ನಾವು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಮತ್ತು ಆ ಡಿಸ್ಕ್ ಏನು ಸ್ಲಿಪ್ ಆಗಿದೆ ಅಥವಾ ಡಿಸ್ಕ್ ಏನು ಆಚೆ ಬಂದಿದೆ, ನರದ ಮೇಲೆ ಒತ್ತಾ ಇದೆ, ಅದನ್ನು ನಾವು ಸರ್ಜಿಕಲಿ ತೆಗಿಬೇಕಾಗ್ಬೋದು. ಈಗ ಸ್ಲಿಪ್ ಡಿಸ್ಕ್ ಆದ್ರೆ ಫೈನಲ್ ಆಪ್ಷನ್ ಸರ್ಜರಿನೇನಾ ಅಥವಾ ಬೇರೆ ಆಪ್ಷನ್ಸ್ ಇದೆಯಾ? 70% ಆಫ್ ದ ಕೇಸಸ್ ಆರ್ ಅಪ್ ಟು 80% ಆಫ್ ದ ಕೇಸಸ್ ಸ್ಲಿಪ್ ಡಿಸ್ಕಲ್ಲಿ ಸರ್ಜರಿ ಬೇಕಾಗೋದಿಲ್ಲ. ಓಕೆ. ಬಿಕಾಸ್ ಅದೇನೇ ಆ ಸ್ಪೈನಲ್ ಕೆನಾಲ್ ಅಂತ ಹೇಳೋದಲ್ಲ, ಆ ಪೈಪಲ್ಲಿ ಬ್ಲಾಕೇಜ್ ಆದ್ರೂ ಆ ನರ್ವ್ ಅಡ್ಯಾಪ್ಟ್ ಆಗುವಂಥ ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ. ಓಕೆ. ಕೆಲವರಿಗೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಆ ನರ್ವ್ ಅಡ್ಯಾಪ್ಟ್ ಆಗೋದಿಲ್ಲ. ಅಂಡ್ ಆ ನರ್ವ್ ಏನ್ ಬಲ್ಜ್ ಆಗಿರುತ್ತೋ ಆ ಭಾಗದಲ್ಲಿ ಆ ನರ್ವ್ ಮೇಲೆ ಪ್ರೆಷರ್ ಹಂಗೆ ಬೀಳ್ತಾ ಹೋಗುತ್ತೆ ವರ್ಷಾನ್ಗಟ್ಲೆ. ಓಕೆ. ಸೊ ಅಂತ ಕೇಸಸ್ ಅಲ್ಲಿ ಸರ್ಜಿಕಲಿ ಇಂಟರ್ವ್ಯೂನ್ ಮಾಡಬೇಕಾಗತ್ತೆ ನಾವು. ಓಕೆ. ಬಟ್ ಅದರ್ವೈಸ್ ಫಿಸಿಯೋಥೆರಪಿ
ಮತ್ತು ಮೆಡಿಸಿನ್ಸ್ ಇರ್ಬೋದು, ಲಾಂಗ್ ಟರ್ಮ್ ಕೋರ್ಸ್ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ಸ್ ಲೈಕ್ ಯೋಗ, ಸ್ವಿಮ್ಮಿಂಗ್. ಇದರಲ್ಲಿ ಸಾಕಷ್ಟು ಜನ ಅಂದ್ರೆ ಅಪ್ ಟು 70% ಆಫ್ ದ ಪೀಪಲ್ ಡೂ ಗೆಟ್ ಬೆಟರ್ ವಿತ್ ದೀಸ್ ಆಕ್ಟಿವಿಟೀಸ್. ಒಬ್ಬ ಸರ್ಜನ್ ಸಕ್ಸಸ್ಫುಲ್ ಸರ್ಜರಿಗಳನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ಪ್ರಿಪರೇಷನ್ ಫೇಸ್ ಹೆಂಗಿರುತ್ತೆ? ದಟ್ ಫೇಸ್ ಇಸ್ ಅ ಲಿಟಲ್ ಟಫ್. ಇಟ್ಸ್ ಫಿಸಿಕಲಿ ಚಾಲೆಂಜಿಂಗ್, ಮೆಂಟಲಿ ಚಾಲೆಂಜಿಂಗ್ ಆಲ್ಸೋ. ಆ ಫೇಸ್ ಅಲ್ಲಿ ದೇರ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಗೋಸ್ ಥ್ರೂ ಸರ್ಜನ್ಸ್ ದಿಸ್ ಥಿಂಗ್. ನಮಗೆಲ್ಲ ಟೀಚಿಂಗ್ ಹೇಗಿತ್ತು ಅಂದ್ರೆ ದ ಸರ್ಜನ್ ಶುಡ್ ಹ್ಯಾವ್ ಲೆಗ್ಸ್ ಆಫ್ ಅ ಹಾರ್ಸ್, ಅಂದ್ರೆ ಹದ್ದಿನ ಕಣ್ಣಿರ್ಬೇಕು, ಕಾಲು ತುಂಬಾ ಹೊತ್ತು ನಿಂತ್ಕೊಂತಾರಲ್ಲ ಅದಕ್ಕೆ ಕುದುರೆ ಕಾಲಿರಬೇಕು, ಅಂಡ್ ಅಷ್ಟೇ ಲೇಡೀಸ್ ಫಿಂಗರ್ ಅಂದ್ರೆ ಹೆಂಗಸರು ದಾರ ಪೋಣಿಸ್ತಾರೆ ನೋಡಿ, ಅಷ್ಟು ಕೈಯಲ್ಲಿ ಅಷ್ಟು ಗ್ರಿಪ್ ಇರಬೇಕು ಅಂತ ಹೇಳ್ತಿದ್ರು. ಸೊ ಟ್ರೈನಿಂಗ್ ಫೇಸ್ ಅಲ್ಲಿ ಆಲ್ ಆಫ್ ಇಟ್ ದಟ್ ದ ಹೋಲ್ curriculum or the whole thing will be such that it makes us train for that, and once we get passionate about it, then I think it becomes very enjoyable. And ಆ ಫಸ್ಟ್ ಸರ್ಜರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? It's always a memorable experience for every surgeon. We will be thinking of multiple outcomes. ಪ್ಲಾನಿಂಗ್ ಎಲ್ಲ ಇರುತ್ತೆ, ಬಟ್ ಆದ ನಂತರ ಕೂಡ ಅದು ಕಾರ್ ಓಡಿಸೋ ತರ ಆಕ್ಸಿಡೆಂಟ್ಗಳು ಆಗ್ಬಿಡ್ಬೋದು, ನಮಗೆ ಗೊತ್ತಾಗಲ್ಲ. ಸೊ ಫ್ರಮ್ ದ ಕಾನ್ಶಿಯಸ್ ಮೈಂಡ್ ನಾವ್ ಏನ್ ಕಾನ್ಶಿಯಸ್ ಆಗಿ ಮಾಡ್ತಿರ್ತೀವೋ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆರ್ ಓವರ್ ಅ ಫ್ಯೂ 100 or 1000 ಸರ್ಜರೀಸ್, those acts go on becoming more in an unconscious fashion. ಅಂದ್ರೆ autopilot mode ಹೋಗುತ್ತೆ. Of course during initial days most of the surgeons would not enjoy doing a surgery, but we get more passionate about it as we go ahead. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ಸರ್ಜರಿ ಅಂತ ಹೇಳಿದಾಗ ತುಂಬಾ ಜನರಿಗೆ ಒಂದು ಸೀರಿಯಸ್ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ನನಗೆ ಅಪೆಂಡಿಕ್ಸ್ ಸರ್ಜರಿ ಆಗ್ಬೇಕಾದ್ರೆ ನಮ್ಮ ಅಮ್ಮ ಅಳ್ತಾ ಇದ್ರು OT ಒಳಗಡೆ ಹೋಗ್ಬೇಕಾದ್ರೆ. ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾಗಳಲ್ಲಿ, ಹಳೆ ಸಿನಿಮಾಗಳಲ್ಲಿ ಎಸ್ಪೆಷಲಿ ಸರ್ಜರಿ ಅಂತ ಹೇಳಿದಾಗ ಒಂದು ಸೀರಿಯಸ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. 2 ಲೈಟ್ ತೋರಿಸ್ತಾರೆ, ಒಂದು ಗ್ರೀನ್ ಲೈಟ್, ಒಂದು ರೆಡ್ ಲೈಟ್. ರೆಡ್ ಲೈಟ್ ಉರಿತು ಅಂತ ಹೇಳಿದ್ರೆ ಆಪರೇಷನ್ ಸಕ್ಸಸ್ ಆಗಿಲ್ಲ ಅಂತ, ಗ್ರೀನ್ ಲೈಟ್ ಅಂತ ಹೇಳಿದ್ರೆ ಸಕ್ಸಸ್ ಆಯ್ತು ಅಂತ. ಸೊ ಅಷ್ಟು ಸೀರಿಯಸ್ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಬಟ್ ನಿಜವಾಗ್ಲೂ ಒಂದು ಸರ್ಜರಿ ಇದೆ ಅಂತ ಹೇಳಿದಾಗ ಜನ ಅಷ್ಟು ಪ್ಯಾನಿಕ್ ಆಗ್ಬೇಕಾ? ಅಷ್ಟು ಸೀರಿಯಸ್ ಸಿಚುವೇಶನ್ ಇರುತ್ತಾ? ವಿತ್ ಟುಡೇಸ್ ಟೆಕ್ನಾಲಜಿ ಅಂಡ್ ಟುಡೇಸ್ ಪ್ಲಾನಿಂಗ್ ಇರ್ಬೋದು ಅಂಡ್ ಟುಡೇಸ್ ಟ್ರೈನಿಂಗ್ ಆಫ್ ದ ಸರ್ಜನ್ಸ್ ದಟ್ಸ್ ದೇರ್, ಅಷ್ಟೇನು ಅನ್ಫೋರ್ಸೀನ್ ಕಾನ್ಸಿಕ್ವೆನ್ಸಸ್ ನಮ್ಗಿರೋದಿಲ್ಲ. ವಿ ಹ್ಯಾವ್ ಬೆಟರ್ ಟೂಲ್ಸ್ ಟುಡೇ ಟು ಅಸೆಸ್ ಈ ಪೇಷಂಟ್ ಬಾಡಿ ಎಷ್ಟು ತಡ್ಕೊಬಹುದು, ಅಂಡ್ ವಿತ್ ಬೆಟರ್ ಅನಸ್ಥೀಸಿಯಾ ಟುಡೇ, ಅಂಡ್ ಅಫ್ ಕೋರ್ಸ್ ವಿತ್ ದ ಬೆಟರ್ ಇಂಪ್ಲಾಂಟ್ಸ್ ದಟ್ ಹ್ಯಾವ್ ಕಮ್, ಬಾಡಿ ಒಳಗಡೆ ಹಾಕುವಂತ ಇಂಪ್ಲಾಂಟ್ಸ್ ಇರ್ಬೋದು. ಸೊ ದೇರ್ ಇಸ್ ಅ ಟ್ರೆಮೆಂಡಸ್ ಅಡ್ವಾನ್ಸ್ ಇನ್ ಟೆಕ್ನಾಲಜಿ, ಅಂಡ್ ಇಟ್ ಈಸ್ ನಾಟ್ ಸಚ್ ಅ ಸೀರಿಯಸ್ ಆರ್ ಅ ಡೇಂಜರಸ್ ಅಫೇರ್, ಐ ವುಡ್ ಸೇ. ಇವತ್ತಿನ ದಿನಗಳಲ್ಲಿ ಪೇಷಂಟ್ಸ್ ಆರ್ ಆಸ್ಕಿಂಗ್ ದಟ್, ಸರ್ ನನಗೆ 2 ದಿನ ರಜಾ ಇದೆ, 3 ದಿನ ರಜಾ ಇದೆ, ಸರ್ ಸರ್ಜರಿ ಮಾಡಿಸ್ಕೊಂಡು ವಾಪಸ್ ಕೆಲ್ಸಕ್ಕೆ ಹೋಗ್ಬೋದಂತ. ಆ ಸ್ಟೇಜಿಗೆ ಬಂದಿದ್ದೀವಿ. ರೆಡ್ ಲೈಟ್, ಗ್ರೀನ್ ಲೈಟ್ ಐ ಡೋಂಟ್ ಥಿಂಕ್ ಇಸ್ ಸ್ಟಿಲ್ ದೇರ್. ಅಂಡ್ ಈ ವರ್ಲ್ಡ್ ಅಲ್ಲಿ ಡಾಕ್ಟರ್ಸ್ ಲಿಸ್ಟ್ ತೆಗೆದು ನೋಡಿದ್ರೆ ವರ್ಲ್ಡ್ ವೈಡ್ ಡಾಕ್ಟರ್ಸ್ ಆಲ್ಮೋಸ್ಟ್ ಇಂಡಿಯನ್ಸ್ ಇರ್ತಾರೆ. ಸೊ are we really producing one of the good doctors to the world? Some of the most notable doctors are either Indians or Indian born, who have settled abroad, comparatively more resilient anta anbodu when it comes to surgical skills. So that way, but of course each to its own. Ivaga surgical skills nammal jaasti irbodu, but research development irbodu, R&D and ಅದು ತುಂಬಾ ಅವರಲ್ಲಿ ಜಾಸ್ತಿ ಇದೆ. ಸೊ ಐ ಥಿಂಕ್ ದ ಪರ್ಫೆಕ್ಟ್ ಮಿಕ್ಸ್ ಇಸ್ ವೆನ್ ಬೋತ್ ಆಫ್ ದೀಸ್ ಮಿಕ್ಸ್, ದಟ್ಸ್ ವೆನ್ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಐಡಿಯಾ. ಯಾರು VIP ಗಳಿಗೆ, ಎಸ್ಪೆಷಲಿ ಸೆಲೆಬ್ರಿಟಿಗಳಿಗೆ ಒಂದು ಸರ್ಜರಿ ಇದೆ ಅಂತ ಹೇಳಿದ್ರೆ ದೇ ಯೂಸ್ ಟು ಫ್ಲೈ, ನಾವು ಅಬ್ರಾಡ್ಗೆ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ ಅಂತ. ಬಟ್ ಇವಾಗ ಕಡಿಮೆ ಆಗಿದೆ. ಸೊ ಅಲ್ಲಿ ನಾವು ಇವಾಗ ವರ್ಲ್ಡ್ ಅಲ್ಲಿ ಎಲ್ರಿಗೂ ಈಕ್ವಲ್ ಆಗಿದ್ದೀವ ಸರ್ಜಿಕಲ್ ಇದರಲ್ಲಿ? ಆಫ್ ಕೋರ್ಸ್ ಯಸ್. ಇವತ್ತಿನ ದಿನದಲ್ಲಿ ವಿ ಡೂ ಹ್ಯಾವ್ ಹಾಸ್ಪಿಟಲ್ಸ್ ವಿಚ್ ಹ್ಯಾವ್ of course the same kind of equipments, the same kind of devices, which is available throughout the world, even in America, Europe, Japan, Asia Pacific regions, or Australia. We do have all those facilities. Maybe costing is an issue, but still ಯಾವುದೇ ಒಂದು ಫೆಸಿಲಿಟಿ, ಎಸ್ಪೆಷಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಇದಿಲ್ಲ ಅಥವಾ ಇದಕ್ಕೆ ಆಚೆನೆ ಹೋಗ್ಬೇಕು ಅನ್ನೋ ದಿನಗಳಂತೂ ಇಲ್ಲವೇ ಇಲ್ಲ. ಆ ರೀತಿದೇನಿಲ್ಲ. ನಿಮ್ ಲೈಫ್ ಅಲ್ಲಿ ಇಲ್ಲಿ ತನಕ ಕರಿಯರ್ ಅಲ್ಲಿ
ಮಾಡಿದಂಥ ಮೋಸ್ಟ್ ಚಾಲೆಂಜಿಂಗ್ ಸರ್ಜರಿ ಅಂದರೆ ಯಾವುದು? ಒಂದು ಡ್ಯೂರಿಂಗ್ ನನ್ನ ಜಸ್ಟ್ ರೆಸಿಡೆನ್ಸಿ ಡೇಸ್ ಆದ್ಮೇಲೆ ಈ ಸ್ಕೈ ಡೈವಿಂಗ್ ಅಂತ ಏನು ಇವೆಂಟ್ ಮಾಡ್ತಾರೆ, ಪ್ಯಾರಾಗ್ಲೈಡಿಂಗ್ ಅಂತ ಏನು, ಆ ರೀತಿ ವೆರಿ ಫಿಟ್ ಗೈ, ಅವನಿಗೆ ಅವನ ಇನ್ಸ್ಟ್ರಕ್ಟರ್ ಹಿಂದೆ ಇರ್ತಾನೆ, ಬಟ್ ಹಿಸ್ ಪ್ಯಾರಾಶೂಟ್ ಡಸಂಟ್ ಓಪನ್ and he lands on a tree. Luckily on parachute tree ಸಿಕ್ಕಾಕೊಳ್ಳುತ್ತೆ, but he falls from a height of 30 to 40 feet. ಅವನಲ್ಲಿ ಮೆಡಿಕಲ್ ಆಕ್ಸೆಸ್ ಸಿಗಲ್ಲ. somewhere in I think Himachal or somewhere he will be doing it. Then he comes back. When he comes back, it's already late. Blood circulation ನಿಂತುಬಿಟ್ಟಿರುತ್ತೆ ಕಾಲಿಗೆ. ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ತರಿಸಿ ದೆನ್ ಅವನ್ನ ಫಸ್ಟ್ ಸ್ಟೇಜಲ್ಲಿ ನಡೆಯೋ ಹಂಗೆ ಮಾಡಿದ್ದು. And then we had to fix the fractures, especially knee ಸುತ್ತಲೂ ಭಾಳ ಫ್ರ್ಯಾಕ್ಚರ್ಸ್ ಆಗಿತ್ತು. ಸೊ ವಿ ಫಿಕ್ಸ್ ದ ಫ್ರ್ಯಾಕ್ಚರ್. ಅದಾದಮೇಲೆ ಒಂದು 6 ತಿಂಗಳಾದಮೇಲೆ ಸ್ವಲ್ಪ ನಡೆಯೋಕ್ಕೆ ಶುರು ಮಾಡ್ದ, ಬಟ್ ಹಿ ಕುಡ್ ನಾಟ್ ಗೆಟ್ ಬ್ಯಾಕ್ ಆರ್ ಹಿ ಕುಡ್ ನಾಟ್ ಗೆಟ್ ಬ್ಯಾಕ್ ಟು ಸ್ಪೋರ್ಟ್ಸ್ ಆರ್ ಬಿ ಆ್ಯಕ್ಟಿವ್. ವಿ ಡಿಸ್ಕಸ್ ವಿತ್ ಹಿಮ್ ದಟ್ ಇಲ್ಲ ಲಿಗಮೆಂಟ್ ಟೇರ್ಸ್ ಆಗಿದೆ ನಿಮ್ಮ ಮಂಡಿಲಿ ಅಂತ. ಸೊ ಆ ಲಿಗಮೆಂಟ್ ಇಂಜರೀಸ್ನು ಟ್ರೀಟ್ ಮಾಡಿದ್ದಾಯಿತು. ದೆನ್ ಫೈನಲಿ ದ ರಿಹ್ಯಾಬ್ ಔಟ್ ಆಫ್ ಆಲ್ ದಿಸ್. And then the most challenging part was after 1.5 year, he got back to paragliding. Okay. So that was one of the most challenging as well as most satisfying. ಆ್ಯಂಡ್ ಈ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಜನರಿಗೆ ಆಟ ಆಡಬೇಕಾದ್ರೆ, ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಕಾರ್ಡಿಯಕ್ ಅರೆಸ್ಟ್ ಆಗೋದು, ಜಿಮ್ ಮಾಡಬೇಕಾದ್ರೆ ಕಾರ್ಡಿಯಕ್ ಅರೆಸ್ಟ್ ಆಗಿದ್ದು, ಆ್ಯಂಡ್ ಟ್ರೆಕ್ ಹೋಗಬೇಕಾದ್ರೆ ಕಾರ್ಡಿಯಕ್ ಅರೆಸ್ಟ್ ಆಗಿದ್ದು. ಸೊ ಇದಕ್ಕೆಲ್ಲ ಯಾವ ಫ್ಯಾಕ್ಟರ್ ತುಂಬ ಎಫೆಕ್ಟ್ ಆಗುತ್ತೆ? Over straining yourself. ಓಕೆ. ನಾವೇನು ಅನ್ಕೊಂಡ್ಬಿಡ್ತೀವಿ ಲಿಫ್ಟಿಂಗ್ ಟು ಹೆವಿ ಅಂದರೆ ದರ್ ಅ ಕಾಮನ್ ಮಿಸ್ಕನ್ಸೆಪ್ಷನ್ ಬೆಳೆದ್ಬಿಟ್ಟು. ಹೇಗಂದರೆ ಇಫ್ ಐ ಕ್ಯಾನ್ ಲಿಫ್ಟ್ ದಿಸ್ ಮಚ್ ಐ ಆಮ್ ಫಿಟ್ ಅಂತ. ಬಟ್ ಲೈಕ್ ಐ ಆಲ್ವೇಸ್ ಸೆಡ್, ಬೀಯಿಂಗ್ ಫಿಟ್ನೆಸ್ ಇಸ್ ಅ ಲಾರ್ಜ್ ಪಾರ್ಟ್ ಆಫ್ ಬೀಯಿಂಗ್ ಹೆಲ್ತಿ, ಬಟ್ ಬೀಯಿಂಗ್ ಫಿಟ್ ಈಸ್ ನಾಟ್ ಈಕ್ವಲ್ ಟು ಬೀಯಿಂಗ್ ಹೆಲ್ತಿ. ಮೆಕ್ಯಾನಿಕಲ್ ಓವರ್ಲೋಡಿಂಗ್ ಆಗುವಂಥದ್ದು, ಪ್ರಾಪರ್ ಪ್ರಿಪ್ರೇಷನ್ ಇಲ್ಲದೆ, ಪ್ರಾಪರ್ ಹೈಡ್ರೇಷನ್ ಇಲ್ಲದೆ, ಸೊ ಆಲ್ ಆಫ್ ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕೈಂಡ್ ಆಫ್ ಅ ಥಿಂಗ್. ಅಂದರೆ ವಾರ ಇಡೀ ನೀವು ಕಂಪ್ಯೂಟರ್ ಮುಂದೆ ಕೂತು ಒಂದು 5 ಕಿಲೋಮೀಟರ್ ಟ್ರೆಕ್ ಹೋದರೆ ದಟ್ ಈಸ್ ಹಾರ್ಟ್ ಇಸ್ ಅ ಪಂಪ್ ಎಟ್ ದಿ ಎಂಡ್ ಆಫ್ ದ ಡೇ. ಸೊ ಮೆಕ್ಯಾನಿಕಲ್ ಓವರ್ಲೋಡ್ ಆದವಾಗ ಆ ಪಂಪ್ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಆ್ಯಂಡ್ ಹ್ಯಾಬಿಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಅಫ್ಕೋರ್ಸ್ ಎಸ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲೈಫ್ ಸ್ಟೈಲ್, ದ ಫುಡ್ ವಿ ಟೇಕ್. All of us are mentally strained and stressed about various things. But to add on to that, if lifestyle choices are bad, then they are at high risk group of people who get these. ಬಟ್ ಈಗ ಅಟ್ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಸೋಷಿಯಲೈಸ್ ಆಗೋದು ತುಂಬಾ ಕಾಮನ್ ಆಗಿದೆ. ವೀಕೆಂಡ್ ಬಂದ್ರೆ ದೇ ಹಿಟ್ ಟು ಸಮ್ ಪಬ್ ಅಂಡ್ ಅಲ್ಲಿ ಪಾರ್ಟಿ ಮಾಡ್ತಾರೆ ಬರ್ತಾರೆ. ಅಂಡ್ ತುಂಬಾ ಜನ ಹೇಳ್ತಾರೆ ಈ ತರ ಎಲ್ಲ ಪಾರ್ಟಿ ಮಾಡಿದಾಗ ಯು ಶುಡ್ ಅವಾಯ್ಡ್ ಜಿಮ್ ಅಥವಾ ಎಕ್ಸರ್ಸೈಸ್ ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಡೇ ಅಂತ. ಅಟ್ ದ ಸೇಮ್ ಟೈಮ್ ಒಂದು ಕಾಮನ್ ಡೌಟ್ ನಾವೀಗ ಊರ್ ಕಡೆ ಇದ್ದವ್ರಿಗೆ ಕಾಡೋದೇನು ಅಂತ ಹೇಳಿದ್ರೆ, ಈಗ ನಮ್ಮ ಮನೆಯ ತೋಟಕ್ಕೆ ಕೆಲಸಕ್ಕೆಲ್ಲ ಜನರು ಬರ್ತಾರೆ. ಸೊ ಅವ್ರು ಹೆಂಗೆ ಅಂತ ಹೇಳಿದ್ರೆ ಬೆಳಗಿಂದ ಸಾಯಂಕಾಲ ತನಕ ಹೆವಿ ಲಿಫ್ಟಿಂಗ್ ಎಲ್ಲ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸಾಯಂಕಾಲ ಆದ್ರೆ ಅವ್ರದ್ದು ರೆಗ್ಯುಲರ್ ತಗೊಳ್ಳೋದು ಇದ್ದೇ ಇರುತ್ತೆ. ಅಂಡ್ ನೆಕ್ಸ್ಟ್ ಡೇ ದೇ ಆರ್ ಬ್ಯಾಕ್ ಟು ವರ್ಕ್, ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಬಟ್ ಅಲ್ಲಿ ಅಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿ ಅವ್ರ ಹ್ಯಾಬಿಟ್ಸ್ ಅಲ್ಲಿ ಇಟ್ಕೊಂಡು ಕೂಡ, ಎಲ್ಲ ಹ್ಯಾಬಿಟ್ಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಹ್ಯಾಬಿಟ್ಸ್ ಇರುತ್ತೆ, ಇಟ್ಕೊಂಡು ಕೂಡ ಫಿಟ್ ಆಗಿರ್ತಾರೆ. ಬಟ್ ಇಲ್ಲಿ ಸಿಟಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಪಾರ್ಟಿ ಮುಗಿಸ್ಕೊಂಡು 2 ದಿನ ರೆಸ್ಟ್ ಮಾಡಬೇಕು, ಜಾಸ್ತಿ ವರ್ಕೌಟ್ ಮಾಡಬಾರ್ದು ಅನ್ನೋ ರೇಂಜ್ಗೆ ಅವರು ಕಾನ್ಶಿಯಸ್ ಆಗಿರ್ತಾರೆ. ಸೊ ಇದು ಹಿಂಗೆ ಎರಡು ಕೂಡ. This depends on the body's capability of adaptation. ಓಕೆ. ನೀವು ಮೆನ್ಷನ್ ಮಾಡ್ದಂಗೆ ಊರ್ ಕಡೆ ಇರ್ಬೋದು, ಅಥವಾ ಮಾರ್ಕೆಟಲ್ಲಿ ಯಾರೋ ಒಬ್ಬ ಅರ್ಧ ಕ್ವಿಂಟಲ್ ಬ್ಯಾಗ್ ಇರ್ಬೋದು, ಎತ್ತಿ ಲಾರಿಯಿಂದ ಇಳಿಸಿ ಅವ್ನು ಹಾಕ್ತಾನೆ, ಅವನಿಗೆ ಸ್ಲಿಪ್ ಡಿಸ್ಕ್ ಆಗೋದೇ ಇಲ್ಲ. ಇಲ್ಲಿ 4 ದಿನ ಕೂತ್ಕೊಂಡ್ಬಿಟ್ಟು 5ನೇ ದಿನ ಸ್ವಲ್ಪ ಜಿಮ್ಮಲ್ಲಿ ಒಂದು 10 kg ಡಂಬಲ್ಸ್ ಎತ್ತಕ್ಕೆ ಹೋದ್ರೆ ನನಗೆ ಸ್ಲಿಪ್ ಡಿಸ್ಕ್ ಆಯಿತು ಅಂತ ಬರ್ತಾರೆ. ಸೊ ಬಾಡಿ ಅಡ್ಯಾಪ್ಟ್ಸ್. ಓಕೆ. ದಟ್ಸ್ ಅ ಟ್ರೆಮೆಂಡಸ್ ಎಬಿಲಿಟಿ ಆಫ್ ಅವರ್ ಬಾಡಿ. ಊರ್ ಕಡೆಯಲ್ಲಿ ಮೇ ಬಿ ದಟ್ ಈಸ್ ದ ಓನ್ಲಿ ರಿಸೋರ್ಸ್. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಭಾಳಷ್ಟು ಜಾಗದಲ್ಲಿ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ದೇ ಸ್ಟಿಕ್ ಟು ಅ ಸಿಂಪಲ್ ಡಯಟ್ ಅಲ್ಲಿ ದೇ ವಿಲ್ ಬಿ ವೆರಿ ಕ್ಲೀನ್. ಮೇ ಬಿ ಬಿಕಾಸ್ ಆಫ್ ಇಟ್ಸ್ ನಾನ್ ಅವೈಲಬಿಲಿಟಿ, ಆರ್ ಮೇ ಬಿ ಇಟ್ಸ್ ಅ ಕಾನ್ಶಿಯಸ್ ಡಿಸಿಷನ್ ದಟ್ ದೇ ಡೋಂಟ್ ವಾಂಟ್ ಟು eat everything. So ನೀವು ಇಲ್ಲಿ it not only you're eating unhealthy food, your lifestyle also, and you're stressful, and then you go to a pub or you go to a party, so the next day you will end up in a situation like this. But ಊರ್ ಕಡೆ ಏನಾಗಿರುತ್ತೆ, diet is taken care of, ಗಾಳಿ of course ನಿಮ್ಗೆ ಗೊತ್ತೇ ಇದೆ, and it's a simple life, simple food. So ಆ ರೀತಿ ಅವ್ರಿಗೆ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ.
ಯಾ ಟ್ರೂ. ಆ್ಯಂಡ್ ಮೇ ಬಿ ನಿದ್ದೆ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಅಫ್ಕೋರ್ಸ್ ಎಸ್, ಸ್ಲೀಪ್ ಅಂಡ್ ರಿಕವರಿ ಅಂತ ನಾವೇನು ಹೇಳ್ತೀವಿ, ಸ್ಲೀಪ್ ಇಸ್ ದ ಓನ್ಲಿ ರಿಕವರಿ ಕ್ಯಾಪ್ಸ್ಯೂಲ್ ದಟ್ ವಿ ಹ್ಯಾವ್ ವೇರ್ ಅವರ್ ಬಾಡೀಸ್ ಕ್ಯಾನ್ ರಿಟರ್ನ್ ಫ್ರಮ್ ಇಂಜುರೀಸ್. ಸೊ ಬೀಯಿಂಗ್ ಸ್ಲೀಪ್ಲೆಸ್, ವರ್ಕಿಂಗ್ ಆನ್ ನೈಟ್ ಶಿಫ್ಟ್ಸ್, not having 8 to 10, at least 8 hours of sleep a day can cause a lot of impact on the body, and it's a slow poison. So ಒಂದು ಸತಿ ಯಾವಾಗಲೂ ಅದು ಒಂದು ಲಿಮಿಟ್ ಮೀರಿ when you strain your body, ಅವಾಗ it just shuts down. ಆ್ಯಂಡ್ ಐ ಹ್ಯಾವ್ ಸೀನ್ ತುಂಬ ಜನ ಯಂಗ್ಸ್ಟರ್ಸ್ ಎಸ್ಪೆಷಲಿ ಬ್ಯಾಚುಲರ್ಸ್ ವೀಕೆಂಡ್ ಬಂತಂದರೆ ಫ್ರೈಡೇ ಈವ್ನಿಂಗ್ ಅವರು ಮಲ್ಗೋದೇ ಇಲ್ಲ, ನಿದ್ದೆನೇ ಮಾಡೋದಿಲ್ಲ, ರಾತ್ರಿ ಎಲ್ಲ ಪಾರ್ಟಿ ಮಾಡ್ತಾರೆ. ಇವಾಗ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಬೆಳಗ್ಗೆ ತನಕ ಪಾರ್ಟಿ ಮಾಡಿ 4 AM ಬಿರಿಯಾನಿಗೆ ಹೋಗ್ಬಿಡೋದು, ಎಲ್ಲರೂ ಒಂದು ಡ್ರೈವ್ ಹೋಗ್ಬಿಡೋದು. ಆ್ಯಂಡ್ ಆಮೇಲೆ ಬರ್ತಾರೆ, ಸರಿ ನಿದ್ದೆ ಮಾಡೋದಿಲ್ಲ, ಮಧ್ಯಾಹ್ನ ಎತ್ಕೊಂಡು ಮತ್ತೆ ತಿರ್ಗಾ ಇದು ಮಾಡ್ತಾರೆ. ಸೊ ಲಾಂಗ್ ಟರ್ಮ್ ಈ ಥರ ಮಾಡೋದ್ರಿಂದ ಎಷ್ಟು ಅವ್ರ ಹೆಲ್ತ್ನ ಅವ್ರು ಡ್ಯಾಮೇಜ್ ಮಾಡ್ಕೋತಾ ಇರ್ತಾರೆ. ಏನಂದ್ರೆ ನೀವು ಯಾವುದೇ ಒಂದು ಎವಲ್ಯೂಷನ್ ಅಲ್ಲಿ ನೋಡ್ಬೋದು ಅಥವಾ ಅನಿಮಲ್ ಕಿಂಗ್ಡಮ್ ಅಲ್ಲಿ ನೋಡ್ಬೋದು, ದೇರ್ ಆರ್ ಸರ್ಟನ್ ಅನಿಮಲ್ಸ್ ವಿಚ್ ಹಂಟ್ ಇನ್ ದ ನೈಟ್. ಅವುಗಳನ್ನ ಬಿಟ್ಟು ಡೇ ಟೈಮಲ್ಲಿ ಮಾತ್ರ ಅವು ಮೇಯ್ತವೆ, ದೇ ಗೋ ಬ್ಯಾಕ್ ಟು ಸ್ಲೀಪ್. ಹಕ್ಕಿಗಳಿರ್ಬೋದು ಅಥವಾ ಹಸುಗಳಿರ್ಬೋದು, ಯಾರೇ ಇರ್ಬೋದು. ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಟ್ಯೂನ್ಡ್ ಇನ್ ಟು ಅಸ್ ಆಫ್ಟರ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಫ್ ಎವಲ್ಯೂಷನ್, ದಟ್ ಆಫ್ಟರ್ ಸನ್ಸೆಟ್ ಆರ್ ಮೇ ಬಿ ಆಫ್ಟರ್ ಅ ಸರ್ಟನ್ ಲಿಮಿಟ್ ಯು ಶುಡ್ ನಾಟ್ ಈಟ್ ಆರ್ ಯು ಶುಡ್ ನಾಟ್ ಬಿ ಪುಟ್ಟಿಂಗ್ ಇನ್ ಫುಡ್. ಇವಾಗ ನಮ್ಮಲ್ಲಿ ಏನಾಗಿದೆ, ನೈಟ್ ಶಿಫ್ಟ್ಸ್ ಜಾಸ್ತಿ ಆಗಿದೆ ಆ್ಯಂಡ್ ನೀವು ಹೇಳ್ದಂಗೆ ಈ ಥರ ಟ್ರೆಂಡ್ ಶುರು ಆಗಿದೆ. ಸೊ ಯು ಆರ್ ಈಟಿಂಗ್ ಎಟ್ ಅ ಪಾಯಿಂಟ್ ವೆನ್ ನಿಮ್ಮ ಬಾಡಿಯಲ್ಲಿ ಆ ಹಾರ್ಮೋನಲ್ ಚೇಂಜಸ್ ಇರ್ಬೋದು, ಆ ನ್ಯಾಚುರಲ್ ಒಂದು ರಿದಮ್ ಇರುತ್ತೆ, ಅದನ್ನು ಸರ್ಕಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಸೊ ಈ ಟೈಮಲ್ಲಿ ಈಗೀಗೆ ಮಾಡ್ಬೇಕಂತ ಅದ್ರ ಪ್ರಕಾರವಾಗಿ ನಮ್ಮ ಎಷ್ಟೋ ಮುಂಚಿನ ಪ್ರಾಕ್ಟೀಸಸ್ಗಳಿರ್ತವೆ. 8 ಗಂಟೆಗೆ ಅಥವಾ ಕೆಲವು ಕಲ್ಚರ್ಸ್ ಅಲ್ಲಿ ಸೂರ್ಯಾಸ್ತ ಆದ್ಮೇಲೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಿಕಾಸ್ ಆಫ್ ರಿಲಿಜಿಯಸ್ ರೀಸನ್ಸ್. ಬಟ್ ದೇರ್ ವಾಸ್ ಅ ಲಾಜಿಕ್ ಟು ಇಟ್ ಅಂಡ್ ದೇರ್ ವಾಸ್ ಅ ಹೆಲ್ತ್ ಥಿಂಗ್ ಅಟ್ಯಾಚ್ ಟು ಇಟ್. ಬಟ್ ಇವಾಗ ಟ್ರೆಂಡ್ ಬಂದಿರೋದ್ರಿಂದ ಯು ಆರ್ ಈಟಿಂಗ್ ಎಟ್ ಅ ಪಾಯಿಂಟ್ ವೇರ್ ನಥಿಂಗ್ ಶುಡ್ ಹ್ಯಾವ್ ಬೀನ್ ದೇರ್ ಇನ್ ಯುವರ್ ಸ್ಟಮಕ್. 4 AM ಬಿರಿಯಾನೀಸ್ ಇದೆಲ್ಲ. ಸೊ ಅವಾಗ ಏನಾಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಸರ್ಕಾಡಿಯನ್ ರಿದಮ್ಸ್ ಕೀಪ್ಸ್ ಚೇಂಜಿಂಗ್. ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗ್ತಿದೆ, ನಿಮ್ಮ ವರ್ಕ್ ಪ್ಯಾಟರ್ನ್ ಡಿಸ್ಟರ್ಬ್, ಬಾಡಿ ಒಳಗಡೆ ಏನು ಹೋಗ್ತಾ ಇದೆ, ಇಂಟೇಕ್ ಇಸ್ ಗೆಟಿಂಗ್ ಡಿಸ್ಟರ್ಬ್. ಬಾಡಿ ಟ್ರೈಸ್ ಟು ಅಡ್ಯಾಪ್ಟ್ ಟು ಇಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಬಟ್ ಏನಾಗುತ್ತೆ, ಇಂಥ ಕೇಸಸ್ಸಲ್ಲಿ ಡಯಾಬಿಟೀಸ್ ಬರೋವಂಥದ್ದು, ಬ್ಲಡ್ ಪ್ರೆಷರ್ ಬರೋವಂಥದ್ದು, ಹಾರ್ಟ್ ಏಲ್ಮೆಂಟ್ಸ್ ಬರೋವಂಥದ್ದು, ಜಾಯಿಂಟ್ ಪೇನ್ಸ್ ಬರೋವಂಥದ್ದು, ಸಬ್ಸ್ಟಾನ್ಷಿಯಲಿ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ. ಒನ್ ನಾಟ್ ಟೈಮ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಬಾಡಿ ಹ್ಯಾಸ್ ಟ್ರೆಮೆಂಡಸ್ ಕೇಪಬಿಲಿಟಿ ಆಫ್ ಅಡ್ಯಾಪ್ಟೇಷನ್. ಸೊ ಇಟ್ ಅಡ್ಯಾಪ್ಟ್, ಇಟ್ ಬಿಕಮ್ಸ್ ಅ ಲಾಂಗ್ ಟರ್ಮ್ ಟ್ರೆಂಡ್, then definitely your body will collapse one day. ಕಮಿಂಗ್ ಬ್ಯಾಕ್ ಟು ಈ ಇಂಜುರೀಸ್, ನೀವು ಮಾತಾಡ್ಬೇಕಾದ್ರೆ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ರಿ. ಒಂದು ಸರ್ಜರಿ ಮಾಡೋದಕ್ಕೆ ಹೊರಡ್ಬೇಕಾದ್ರೆ, ಒಂದು ಸರ್ಜರಿ ಇದೆ ಅಂತ ಹೇಳಿದಾಗ, ಈಗ ನನಗೊಂದು ಸರ್ಜರಿ ಆಗ್ತಾ ಇದೆ ಅಂತ ಹೇಳಿದಾಗ ನಾನು ತುಂಬ ಟೆನ್ಸ್ಡ್ ಆಗಿರ್ತೀನಿ. ಸರ್ಜರಿ ಹೆಂಗಿರುತ್ತೆ, ಏನಾಗುತ್ತೆ, ಬಿಕಾಸ್ ಕೆಲವೊಂದು ಹೆಂಗೆ ಅಂತೇಳಿ ನಾವು ನೋಡೋ ಸಿನಿಮಾಗಳಿಂದ ಕೂಡ ಎಫೆಕ್ಟ್ ಆಗಿರುತ್ತೆ. ಸರ್ಜರಿ ಅಂತ ಹೇಳಿದ್ರೆ ಅದನ್ನು ಫುಲ್ ಓಪನ್ ಆಗಿ ಹಿಂಗೆಲ್ಲ ತೋರಿಸ್ತಾರೆ ಅಂತ. ಬಟ್ ಆ ಥರ ಇರುತ್ತೆಲ್ಲೋ ಗೊತ್ತಿಲ್ಲ, ನಾವು ನೋಡೋದಕ್ಕೆ ಆಗೋದಿಲ್ಲ. ಬಟ್ ಆಸ್ ಎ ಸರ್ಜನ್, ನೀವೊಂದು ಸರ್ಜರಿಯಿಂದ OT ಒಳಗಡೆ ಹೋಗ್ಬೇಕಾದ್ರೆ ಆ ನಿಮ್ಮ ಮೆಂಟಲ್ ಸ್ಟೇಟ್ ಹೆಂಗಿರುತ್ತೆ? ಹೌ ಸ್ಟ್ರೆಸ್ಫುಲ್ ಆಗಿರುತ್ತಾ, ಅಥವಾ ಹೆಂಗಿರ್ಬೇಕು, ಹೆಂಗೆ ಪ್ರಿಪೇರ್ ಆಗ್ತೀರಾ? I think the most stressful part is during the planning part of it. ಓಕೆ. ಯಾವುದೇ ಒಂದು ಸರ್ಜರಿ ಇದ್ದಾಗ ಕೀಪಿಂಗ್ ದ ಪೇಷಂಟ್ ಇನ್ ಮೈಂಡ್, ಎಷ್ಟು ಪೇಷಂಟ್ನ ವಾಪಸ್ ಅವ್ರ ನಾರ್ಮಲ್ ಲೈಫಿಗೆ ತರ್ಬೋದು ಅಂತ. ಬಟ್ ದ ಲಾಟ್ ಆಫ್ ಸ್ಟಡೀಸ್ ಅಂಡ್ ಲಾಟ್ ಆಫ್ ರಿಸರ್ಚ್ ಡನ್. ವಾಟ್ ಈಸ್ ದ ಮೋಸ್ಟ್ ಸ್ಟ್ರೆಸ್ಫುಲ್ ಟೈಮ್ ಪೀರಿಯಡ್? ಇಸ್ ದ ಸರ್ಜನ್ ವೆರಿ ಸ್ಟ್ರೆಸ್ ಡ್ಯೂರಿಂಗ್ ದ ಸರ್ಜರಿ? ಅಂಡ್ ಸರ್ಪ್ರೈಸಿಂಗ್ಲಿ ಇಟ್ಸ್ ಅ ನೋ. Surgeon is not stressful when he is doing the surgery. It's rather the planning part, or of course when a surgery doesn't go as planned, then also the stress level raises. Thanks to modern technology, ನಮಗೆ MRI ಇದೆ, CT scans ಗಳಿವೆ, and various other tools we have in today's world, that we can plan to every detail before doing a surgery. And while doing a surgery, it's just like ಒಂದು ಪಜಲ್ ಇದ್ದ ಹಾಗೆ ಅದು. ಸೊ ಹೌ ಬೆಸ್ಟ್ ಆ್ಯಂಡ್ ಹೌ ಈಸಿಲಿ ವಿ ಕ್ಯಾನ್ ಗೋ ಆನ್ ಅಸೆಂಬ್ಲಿಂಗ್ ದ ಪೀಸಸ್ ಆಫ್ ಅ ಪಜಲ್. ಸೊ ಎವ್ರಿ ಕೇಸ್ ದಟ್ ವೇ ವಿಲ್ ಬಿ ಡಿಫರೆಂಟ್. ಎವ್ರಿ ಪೇಷಂಟ್ಸ್ ಎಕ್ಸ್ಪೆಕ್ಟೇಷನ್ ವಿಲ್ ಬಿ ಟೇಲರ್ ಮೇಡ್ ಟು ದಟ್ ಪೇಷಂಟ್. ದಟ್ ಇಸ್ ವೆನ್ ದಿ ಔಟ್ಕಮ್ಸ್ ಅಂಡ್ ದ ರಿಸಲ್ಟ್ಸ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ದ ಪೇಷಂಟ್ ಆಲ್ಸೋ. ಬಟ್ ಒಂದ್ಸಲ ಸರ್ಜರಿ ಆದ್ಮೇಲೆ ಅವನ ಲೈಫ್ ನಾರ್ಮಲ್ ಆಗಿರುತ್ತಾ, ಅಥವಾ ಡೂಸ್ ಅಂಡ್ ಡೋಂಟ್ಸ್ ಈ ಥರ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಲೈಫಲ್ಲಿ? ಇನಿಷಿಯಲ್ ಪೀರಿಯಡ್ ಅಲ್ಲಿ ಒಂದು 8 ರಿಂದ 12 ವಾರಗಳವರೆಗೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಆಫ್ ಕೋರ್ಸ್ ವಾಟ್ ಲೆವೆಲ್ ಆಫ್ ಡ್ಯಾಮೇಜ್ ಹಸ್ ಹ್ಯಾಪನ್ ಇನ್ಸೈಡ್.
ಪೇಷಂಟ್ ಕ್ಯಾನ್ ಬಿ ಬ್ಯಾಕ್ ಆಲ್ಮೋಸ್ಟ್ ಆಸ್ ಅರ್ಲಿ ಆಸ್ 2 weeks or 3 weeks. ಓಕೆ ಬಟ್ ಕೆಲವೊಮ್ಮೆ ಡಿಸ್ಕ್ ಜೊತೆಗೆ ಅಂದರೆ ನರ್ವ್ ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಅಂಥ ಕೇಸಸ್ ಎಲ್ಲ ಮೇ ಬಿ ರಿಕವರಿ ಮೇ ಟೇಕ್ ಅಪ್ ಟು 3 months. ಓಕೆ ಬಟ್ 3 months ಆದ ನಂತರ ಎಸ್ ನಮಗೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕೇಸಸ್ ಆರ್ ಅಪ್ ಟು 80% ಆಫ್ ದ ಕೇಸಸ್ ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದೇರ್ ಡೇ ಟು ಡೇ ಆಕ್ಟಿವಿಟೀಸ್ ಆಲ್ಮೋಸ್ಟ್ ವಿತ್ ಈಸ್. ಈ ಡಿಸ್ಕ್ ಚೆನ್ನಾಗಿರೋದಕ್ಕೆ ನಾವು ಈಗ 9 to 10 ಜಾಬ್ ಮಾಡ್ಬೇಕಾದ್ರೆ, ಈಗ 9 to 10 ಕಾರ್ಪೊರೇಟ್ ಜಾಬ್ ಮಾತ್ರ ಅಲ್ಲ, ಈಗ ತುಂಬ ಜನ ಎಡಿಟರ್ಸ್ ಇರ್ಬೋದು, ಲಾಂಗ್ ಟೈಮ್ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಲಾಂಗ್ ಟರ್ಮ್ ಕೂತ್ಕೊಳ್ಳೋದ್ರಿಂದ ಕೂತ್ಕೊಳ್ಬೇಕಾದ್ರೆ ನಮ್ಮ ಪೋಸ್ಚರ್ ಕೂಡ ಎಫೆಕ್ಟ್ ಆಗುತ್ತಾ ನಮ್ಮ ಸ್ಪೈನ್ ಹೆಲ್ತ್ಗೆ ಅಥವಾ? ಹೌದು, ವೆರಿ ಇಂಪಾರ್ಟೆಂಟ್ಲಿ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೇಷಂಟ್ಸ್ ಹಾಸಿಗೆ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂದಾದ್ಮೇಲೆ ವರ್ಕ್ ಫ್ರಮ್ ಬೆಡ್ ಆಗುತ್ತದು. ಓಕೆ, ಆಡ್ ಪೊಸಿಷನ್ಸ್ ಅಲ್ಲಿ ಕೂತ್ಕೊಳ್ಳುವಂಥದ್ದು ಅಥವಾ ಎರ್ಗೊನಾಮಿಕ್ ಚೇರ್ಸ್ ಅಲ್ಲಿ ಯೂಸ್ ಮಾಡದೇ ಇರುವಂಥದ್ದು, ಸ್ಲೌಚ್ ಪೊಸಿಷನ್ ಅಲ್ಲಿ ಇರುವಂಥದ್ದು, ಆಲ್ ಆಫ್ ದೀಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್. ಓಕೆ, ಫಸ್ಟ್ ಸಿಗರೆಟ್ ಸೇದಿರೋ ದಿನ ಹಾರ್ಟ್ ಅಟ್ಯಾಕ್ ಆಗಲ್ಲ, ಬಟ್ ಇಟ್ಸ್ ಅ ಡೆಫಿನೆಟ್ ರಿಸ್ಕ್ ಫ್ಯಾಕ್ಟರ್ ಅಂತ. ಹೇಗೆ ಓವರ್ ದ ಇಯರ್ಸ್ ಇಟ್ ಬಿಕಮ್ಸ್ ಅ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಅದೇ ರೀತಿ ಇಲ್ಲೂ ಅಷ್ಟೇ ಪೋಸ್ಚರ್ ಚೆನ್ನಾಗಿಲ್ಲದೆ ಇರೋದು, ಅಡಿಕ್ವೇಟ್ ಪ್ರಿಕಾಷನ್ಸ್ ತಗೊಳ್ದೇ ಇರೋಂಥದ್ದು, ನ್ಯೂಟ್ರಿಷನ್ ನೋಡ್ಕೊಂಡೇ ಇರೋಂಥದ್ದು, ಆಲ್ ಆಫ್ ದಿಸ್ ಆ್ಯಡ್ ಅಪ್ and one day everything just goes into an uncontrollable situation. ಓಕೆ. So ಆ ರೀತಿ yes, posture, maintaining your posture is very important, especially ನಿಮಗೆ ಕಾರ್ಪೊರೇಟ್ ಜಾಬ್ ಇರುವಂಥದ್ದು, ಡಿಮ್ಯಾಂಡಿಂಗ್ ಜಾಬ್ ಇರುವಂಥದ್ದು ಅಥವಾ ಕೂತ್ಕೊಂಡು ಮಾನಿಟರ್ ಮುಂದೆ ಮಾಡುವಂಥ ಜಾಬ್ಸ್ ಇದ್ದರೆ ಡೆಫಿನೆಟ್ಲಿ posture plays a very important role. ಓಕೆ. ಆ್ಯಂಡ್ ಒಂದು ವಿಷಯ ನಾನು ಕೇಳಿದ್ದೀನಿ, ಈಗ ಬೋನ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು, ಇಂಜುರೀಸ್ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರೆ ಈ ವಿಟಮಿನ್ ಡಿ ಮತ್ತು B12 ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಟ್ ಇವಾಗಿನ ಕಾರ್ಪೊರೇಟಲ್ಲಿ ನಾವು ನೋಡಿದ್ರೆ ಯಾರನ್ನ ಟೆಸ್ಟ್ ಮಾಡಿದ್ರು ಕೂಡ ಎಲ್ರಿಗೂ ಈಗ ಬೆಂಗಳೂರಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದೇ ಇರುತ್ತೆ ಅಂತ ಅನ್ನೋ ರೀತಿಗೆ ತಲುಪಿಟ್ಟಿದೆ ಇವಾಗ ಆಲ್ರೆಡಿ. ವಿಟಮಿನ್ ಡಿ ಕಮ್ಮಿ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗೋದೇ ಬೇಡ, ಸಪ್ಲಿಮೆಂಟ್ಸ್ ತಗೊಂಡ್ರೆ ಸಾಕು. ಒಮೆಗಾ 3 ಕಮ್ಮಿ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗೋದು ಬೇಡ, ಫಿಶ್ ಆಯಿಲ್ ಕ್ಯಾಪ್ಸೂಲ್ ಸಿಗುತ್ತೆ, ಅದನ್ನ ತಿಂದ್ರೆ ಸಾಕು. ವಿಟಮಿನ್ B12ಗೆ ಈಗ ಸ್ಪ್ರೇಗಳೆಲ್ಲ ಮೆಡಿಕಲಲ್ಲಿ ಸಿಗುತ್ತೆ, ನ್ಯಾಸಲ್ ಸ್ಪ್ರೇ ಎಲ್ಲ. ಸೊ ಅದನ್ನ ತಗೊಂಡು ಅವರೇ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಸೊ ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಆಕ್ಚುಲಿ, ಎಷ್ಟು ಡೇಂಜರ್ ಇದು? ಒಂದು ಸೆಲ್ಫ್ ಮೆಡಿಕೇಶನ್ ಈಸ್ ಆಲ್ವೇಸ್ ರಾಂಗ್. ಸಮ್ ಆಫ್ ದ ಕಾಮನ್ ಕಂಡೀಷನ್ಸ್ಗೆ ನೀವು ಬೇಕಾದ್ರೆ ಅಂದರೆ ವೆನ್ ಆಕ್ಸೆಸ್ ಇಸ್ ನಾಟ್ ದೇರ್ ಅಥವಾ ದೇರ್ ಇಸ್ ಅ ಚಾಲೆಂಜ್ ಆಫ್ ರೀಚಿಂಗ್ ಟು ಅ ಡಾಕ್ಟರ್, ಆ ಹೊತ್ತಿಗೆ ನೀವು ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ಳಿ. ಬಟ್ ಆಲ್ವೇಸ್ ಕನ್ಸಲ್ಟ್ ಅ ಡಾಕ್ಟರ್ ಬಿಫೋರ್ ಟೇಕಿಂಗ್ ಎನಿ ಮೆಡಿಸಿನ್ ಫಾರ್ ಲಾಂಗ್ ಟರ್ಮ್. ವಿಟಮಿನ್ ಲೋಡಿಂಗ್ ಆಗುವಂಥದ್ದು ಮತ್ತು ಸಾಕಷ್ಟು ಬೇರೆ ರೀತಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಅವ್ರ ದೇಹಕ್ಕೆ ಅದು ಸೂಟ್ ಆಗದೆ ಇರೋವಂಥದ್ದು. ಸೊ ದ್ಯಾಟ್ ವಿ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಔಟ್ ವಾಟ್ ಸೂಟ್ಸ್ ಯು ಆ್ಯಂಡ್ ವಾಟ್ ಡಸಂಟ್. ಯಾರು ಕೇಳಿದ್ರು ಫಿಶ್ ಆಯಿಲ್ ತೊಗೊಳೋದು, ಯಾರು ಕೇಳಿದ್ರು ವಿಟಮಿನ್ ಡಿ ತೊಗೊಳೋದು, ಯಾರು ಕೇಳಿದ್ರು ವಿತೌಟ್ ಈವನ್ ನೋಟಿಸಿಂಗ್ ಆರ್ ನಿಮ್ಮ ರಕ್ತದಲ್ಲಿ ಬ್ಲಡ್ ಲೆವೆಲ್ಸಲ್ಲಿ ವಿಟಮಿನ್ ಡಿ B12 ತುಂಬ ಲೋ ಬಂದರೆ ಆವಾಗ ಎಸ್ ನೀವು ಒಂದು ನಮಗೆ ICMR ಗೈಡ್ಲೈನ್ಸ್ ಅಂತ ಇರುತ್ತೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂದ. ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಿರ್ತಾರೆ ಆ ಡೋಸಲ್ಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಗೆ ಏನು ಅಂತ ಅವರು ನಮ್ಮ ಆಸ್ ಅನ್ ಎಂಟೈರ್ಟಿ ರಿಸರ್ಚ್ ಮಾಡಿ ಹೇಳಿರ್ತಾರೆ. ಆ ಡೋಸಲ್ಲಿ ತಗೊಂಡ್ರೆ ಸಾಕು. ಇದು ವಿಟಮಿನ್ ಡಿ ಅಥವಾ B12 ಇವಾಗ ಹೇಗಾಗಿದೆ ಅಂದರೆ ಜಾಸ್ತಿ ಇದ್ದಷ್ಟು ಒಳ್ಳೇದು ಅನ್ನೋ ಕಾನ್ಸೆಪ್ಟ್ ಅದು ತಪ್ಪು. ಓಕೆ, ಕಮ್ಮಿ ಇದ್ದವರು ಅದನ್ನು ತಗೊಬೇಕಾಗತ್ತೆ, ಅದರಿಂದ ಸಾಕಷ್ಟು ಬೇರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟಿಲ್ ನೀವು ಆಸ್ ಯು ರೈಟ್ಲಿ ಪಾಯಿಂಟೆಡ್, ವಿಟಮಿನ್ ಡಿ ಬಿಕಾಸ್ ಆಲ್ ಆಫ್ ಅಸ್ ಸ್ಟೇ ಇಂಡೋರ್ಸ್, ಮೋಸ್ಟ್ ಆಫ್ ಅಸ್ ಸ್ಟೇ ಇಂಡೋರ್ಸ್, ಮೋಸ್ಟ್ ಆಫ್ ಅಸ್ ಆರ್ ಯೂಸ್ ಟು ವೇರಿಂಗ್ ಸನ್ಸ್ಕ್ರೀನ್, ಫುಲ್ಲಿ ಕ್ಲೋತ್. ಸೊ ಹಾಗಾಗಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಈಸ್ ಅ ಬಿಗ್ ಥಿಂಗ್. ಬಟ್ ಹಾಗಂತ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳೋಂಥದ್ದು ಅಷ್ಟೇ ಒಂದು ಮೂರ್ಖತನ ಅಂತ ನಾನು ಓಕೆ. ಸೊ ಇವಾಗ ತುಂಬ ಜನ ಹೆಂಗೆ ಅಂತ ಹೇಳಿದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ, ನನಗೆ B12 ಕಡಿಮೆ ಇದೆ ಅಂತ ಹೇಳಿದಾಗ ಸಪ್ಲಿಮೆಂಟ್ಸ್ ಟ್ಯಾಬ್ಲೆಟ್ ಕೊಟ್ಟಾಗ ಈ ಟ್ಯಾಬ್ಲೆಟ್ ಕೊಟ್ಟರೆ ನನಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಯೋಚನೆ ಮಾಡೋರು ಕೂಡ ಇದ್ದಾರೆ. ಸೊ ಇದರ ಆಲ್ಟರ್ನೇಟ್ ಇದೆಯಾ ಅದಕ್ಕೆ ಕೇಳೋರು ಕೂಡ ಇರ್ತಾರೆ. ಸೊ ಸಪ್ಲಿಮೆಂಟ್ಸ್ ಮ್ಯಾಂಡೇಟರಿನ ಅಥವಾ ಏನಾದರೂ ನ್ಯಾಚುರಲಿ ಸಿಗುವಂಥ ಆಲ್ಟರ್ನೇಟ್ಸ್ ಇದೆಯಾ? ಆ್ಯಂಡ್ ಅದನ್ನ ಯಾವ ಲೆವೆಲ್ ಇದ್ದಾಗ ತಗೊಂಡ್ರೆ ಹೆಲ್ಪ್ ಆಗುತ್ತೆ? ಡೆಫಿನೆಟ್ಲಿ ಎಸ್. ಇವಾಗ ನೋಡಿ, ಕೆಲವು ಡಿಕೇಡ್ಸ್ ಹಿಂದೆ ಇಷ್ಟು ಓವರ್ ದ ಕೌಂಟರ್ ಆರ್ ಆನ್ಲೈನ್ ನಿಮಗೆ ಸಪ್ಲಿಮೆಂಟ್ ಸಿಗೋವಂಥದ್ದು ಕಷ್ಟ ಇರ್ತಿತ್ತು. ಬಿಕಾಸ್ ಆನ್ಲೈನ್ ಜಗತ್ತೇ ಅಥವಾ ಆನ್ಲೈನ್ ಶಾಪಿಂಗ್ ಅನ್ನೋ ಒಂದು ಅರಿನಾನೇ ಓಪನ್ ಆಗದೆ ಇರೋವಂಥ ಜಗತ್ತಲ್ಲಿ ಅವಾಗಲೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು. ಇಷ್ಟರ ಮಟ್ಟಿಗೆ ಅದು ಇಟ್ ವಾಸ್ ನಾಟ್ ಅ ಫ್ರೆನ್ಸಿ. ಸೊ ಇವಾಗ ಫಿಶ್ ಆಯಿಲ್ ಅಂತ ಹೇಳ್ತಾರೆ, ಒಮೆಗಾ 3 ಅಂತ ಹೇಳ್ತಾರೆ. ಇವಾಗ ನಾನು ಎಸ್ಪೆಷಲಿ ನೀವು ಅಷ್ಟೇ
ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಏನ್ ನಾವು ಬೈಗೆ ಮೀನ್ ಅಂತ ತಿಂತೀವಿ, ಬಂಗಡೆ ಮೀನ್ ಅಂತ ತಿಂತೀವಿ, ಎಲ್ಲ ಅದ್ರ ಚರ್ಮದಲ್ಲೂ ಅಥವಾ ಬೈಗೆ ಮೀನ್ ಸಾರು ಮಾಡ್ಕೊಂಡು ತಿಂತೀವಿ, ಅದರಲ್ಲೆಲ್ಲ ನಮ್ಮ ಫಿಶ್ ಆಯಿಲೇ ಇರೋದು. ಓಕೆ. ಇಫ್ ದೇ ಆರ್ ವೆಜಿಟೇರಿಯನ್ಸ್ ಅಂಥವ್ರಿಗೆ ದೇ ಕ್ಯಾನ್ ಗೋ ಫಾರ್ ಕಾಡ್ ಲಿವರ್ ಆಯಿಲ್. ಬಟ್ ನ್ಯಾಚುರಲಿ ಏನು ಅವಕ್ಯಾಡೋ ಇರ್ಬೋದು ಅಥವಾ ಆಲ್ಮಂಡ್ ಇರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಸೋರ್ಸಸ್ ಲೈಕ್ ಅನಿಮಲ್ ಲಿವರ್ ಇರ್ಬೋದು, ಅದೆಲ್ಲದರಲ್ಲೂ B12 ಬಹಳ ಯಥೇಚ್ಛವಾಗಿ ಸಿಗುತ್ತೆ. B12 ಎಸ್ಪೆಷಲಿ ಇಸ್ ಪ್ರಿಡಾಮಿನೆಂಟ್ಲಿ ನಾನ್ ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಬಹಳ ಹೆಚ್ಚಾಗಿ ಸಿಗುತ್ತೆ. ಮೇ ಬಿ ಒನ್ಸ್ ಅ ವೀಕ್ ವೆನ್ ವಿ ಕನ್ಸ್ಯೂಮ್ ದೋಸ್ ವಿಟಮಿನ್ಸ್ ಫ್ರಮ್ ಆನಿಮಲ್ ಸೋರ್ಸಸ್, ಆವಾಗ ದೆನ್ ಯು ಡೋಂಟ್ ಹ್ಯಾವ್ ಟು ರಿಯಲಿ ಡಿಪೆಂಡ್ ಆನ್ ಸಪ್ಲಿಮೆಂಟ್ಸ್. ಬಟ್ ನಾನ್ ವೆಜ್ ತಿನ್ನೋರ್ಗೆ B12 ಡಿಫಿಷಿಯನ್ಸಿ ಬರೋದಕ್ಕೆ ಚಾನ್ಸಸ್ ಇದೆಯಾ? ಚಾನ್ಸಸ್ ಇದ್ದೇ ಇದೆ. ಓಕೆ. ಬಟ್ ವೆಜಿಟೇರಿಯನ್ಸ್ ಕಂಪೇರ್ ಮಾಡಿದ್ರೆ ಕಮ್ಮಿ ಓಕೆ ನಾನ್ ವೆಜಿಟೇರಿಯನ್ಸ್ ಅಲ್ಲಿ. ಬಟ್ ಈ ಒಂದು ಪ್ಯಾಟರ್ನ್ ನೋಡಿದ್ದೀನಿ, ಜಿಮ್ಮಿಗೆ ಹೋಗೋರು ಅಂಡ್ ಈ ವೆಯ್ಟ್ ಲಾಸ್ ಅಥವಾ ಫಿಟ್ನೆಸ್ ಬಗ್ಗೆ ತುಂಬಾ ಕಾನ್ಶಿಯಸ್ನೆಸ್ ಇರೋರು ಬರೀ ಚಿಕನ್ ಬ್ರೆಸ್ಟ್ ಮಾತ್ರ ತಿಂತಾ ಇರ್ತಾರೆ. ದೇ ಡೋಂಟ್ ಟಚ್ ಎನಿ ಅದರ್ ಥಿಂಗ್ಸ್. ಮಟನ್ ತಿನ್ನಲ್ಲ, ಏನೂ ತಿನ್ನಲ್ಲ, ಬರೀ ಚಿಕನ್ ಬ್ರೆಸ್ಟ್ ಮಾತ್ರ ತಿಂತಾ ಇರ್ತಾರೆ. ರೈಸ್ ಕಟ್ ಮಾಡ್ತಾರೆ, ಬರೀ ಸೌತೆಕಾಯಿ, ಬಾಯ್ಲ್ಡ್ ವೆಜಿಟೇಬಲ್ಸ್ ಆ ಥರ ತಿಂತಾ ಇರ್ತಾರೆ. ಸೊ ಇದರಿಂದ ಡಿಫಿಷಿಯನ್ಸಿ ಬರೋದಕ್ಕೆ ಚಾನ್ಸಸ್ ಇದೆಯಾ ಅಥವಾ? ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ ಡಯಟ್. ನಿಮ್ಮ ಡಯಟ್ ಅಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು. ಗಿವಿಂಗ್ ಅಪ್ ರೈಸ್ ಈಸ್ ನಾಟ್ ದ ಓನ್ಲಿ ಸೊಲ್ಯೂಷನ್. ಓಕೆ. ಬಟ್ ಇನ್ಕ್ಲೂಡಿಂಗ್ ಆಲ್ ದ ಫುಡ್, ಆಲ್ ಟೈಪ್ಸ್ ಆಫ್ ಫುಡ್, ಆ ಸೀಸನ್ ಅಲ್ಲಿ ಆ ಫ್ರೂಟ್ಸ್ ಇರುವಂತದ್ದು. ಮಾವಿನ ಹಣ್ಣಲ್ಲಿ ವಿಟಮಿನ್ ಡಿ ಯಥೇಚ್ಛವಾಗಿ ಸಿಗುತ್ತೆ. ಓಕೆ. ಸೊ ಆ ಸೀಸನ್ ಅಲ್ಲಿ ಅದು ತಗೊಳ್ಳುವಂಥದ್ದು. ಬರೀ ಅವಾಯ್ಡಿಂಗ್ ಶುಗರ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೂಟ್ಸ್ನು ತಿಂದೇ ಇರೋದು, ಪ್ರೊಸೆಸ್ಡ್ ಫುಡ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಅದರಲ್ಲಿ ಹೆಚ್ಚಿನ ನ್ಯೂಟ್ರಿಷನ್ ವ್ಯಾಲ್ಯೂ ಇರಲ್ಲ. ಓಕೆ. ಏನು ಮೈದಾಯಿಂದ ಮಾಡೋದಿರ್ಬೋದು ಅಥವಾ ಈ ಸಕ್ಕರೆಯಿಂದ ಮಾಡುವಂಥ ಪದಾರ್ಥಗಳಲ್ಲಿ ಅದರಲ್ಲಿ ಹೆಚ್ಚು ನ್ಯೂಟ್ರಿಷನ್ ವ್ಯಾಲ್ಯೂ ಇರಲ್ಲ. ಬಟ್ ನ್ಯಾಚುರಲಿ ಸಿಗುವಂಥ ಎಲ್ಲ ಏನು ಕಮಾಡಿಟೀಸ್ ಇದೆಯೋ ಅದು ಇನ್ ಲಿಮಿಟ್ ವೆನ್ ಕನ್ಸ್ಯೂಮ್ಡ್ ಡೆಫಿನೆಟ್ಲಿ ಇಟ್ ಈಸ್ ಗುಡ್. ಇವಾಗ ಅನಿಮಲ್ ಸೋರ್ಸಸ್ ತಿನ್ನಿ ಅಂದಿದ ತಕ್ಷಣ ಸಡನ್ ಆಗಿ ಬರೀ 3 ಹೊತ್ತು ಚಿಕನ್ ತಿಂದ್ರೆ ಅದು ಒಳ್ಳೇದಲ್ಲ. ಬಟ್ ಇಟ್ ಶುಡ್ ಆಲ್ವೇಸ್ ಬಿ ಅ ಬ್ಯಾಲೆನ್ಸ್. ದೇರ್ ಶುಡ್ ಬಿ ಅ ಪೋರ್ಷನ್ ಆಫ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ವಿತ್ ವಿಟಮಿನ್ಸ್ ಇನ್ ಅವರ್ ಡಯಟ್. ಸೊ ಆ ರೀತಿ ಇಫ್ ಯು ಕ್ಯಾನ್ ಸ್ಪೇಸ್ ಯುವರ್ ಡಯಟ್ ದೆನ್ ಡೆಫಿನೆಟ್ಲಿ ನಿಮ್ಗೆ ಯಾವ ರೀತಿಯಾಗಿ ಡಿಫಿಷಿಯನ್ಸಿ ಬರಲ್ಲ. ಓಕೆ. ಆ್ಯಂಡ್ ಇಂಜುರೀಸ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ವಿಷಯ ಇವಾಗ ನನಗೆ ಪಾಪಪ್ ಆಯಿತು. ಈ ತುಂಬ ಜನ ಕಾರ್ಪೊರೇಟ್ ಎಂಪ್ಲಾಯೀಸ್ ಇವಾಗ 9 to 6 ಜಾಬ್ ಮಾಡೋರು, ಎಸ್ಪೆಷಲಿ ವಾರ ಪೂರ್ತಿ ಕೆಲಸ ಮಾಡ್ತಾರೆ, ಫಿಸಿಕಲ್ ಆಕ್ಟಿವಿಟಿ ಏನೂ ಇರೋದಿಲ್ಲ. ವೀಕೆಂಡ್ ಆದರೆ ನೈಟ್ ಗಾಡಿ ಹತ್ಕೊಂಡು ಎಲ್ಲಾದ್ರೂ ಮಲ್ನಾಡ್ ಕಡೆ ಹೋಗಿ ಟ್ರೆಕ್ಕಿಂಗ್ ಹೋಗೋದಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಹೇಳ್ತಾರೆ ಇಂಜುರಿ ಆಯಿತು, ಕೈ ಲಿಗಮೆಂಟ್ ಏರಾಯ್ತು, ಆ ಥರ ಇಶ್ಯೂಗಳು ತುಂಬ ಬರುತ್ತೆ. ಇದು ಹೇಗೆ? Truly noted. That is a very common mode how injuries are happening nowadays. Because one though, like I said, consistency is the key. Preparation is also the key. Nammal weekend warriors ಜಾಸ್ತಿ ಆಗಿದ್ದಾರೆ ಇವಾಗ. Because they only have time during the weekends. And all of us want to be fit. All of us want to play a game or a sport what we like. The attention lies in the details ಅಂತ ಹೇಳ್ತಾರಲ್ಲ ಹಾಗೆ. Every day training for it, maybe for 30 minutes or 40 minutes makes a lot of difference. Rather than proper warm up irbodu ಅಥವಾ cooling down irbodu post this thing, that also plays a lot of role. But majority of the times ಏನಾಗ್ತಿದೆ ಅಂದ್ರೆ ನಮ್ಗೆ ಟೈಮ್ ಕನ್ಸ್ಟ್ರೈಂಟ್ ಇಂದ ವಾರ ಪೂರ್ತಿ we will be in our in our corporate job. We are either in the Bangalore traffic or in the corporate grind. ಸೊ ಹಾಗಾಗಿ ಏನಾಗುತ್ತೆ, ವೀಕೆಂಡ್ ಅಲ್ಲಿ ನಾವು ಹೋಗಿ ಆಡ್ದವಾಗ ಸೊ ನಾವು ಕಾನ್ಸ್ಟೆಂಟ್ ಆಗಿ ಟ್ರೈನ್ ಮಾಡ್ತಾ ಹೋಯ್ತು ಅಂತವಾಗ ದೆನ್ ಚಾನ್ಸಸ್ ವಿಲ್ ಬಿ ಲೆಸ್. ಹೀಗೆ ಆಗೋರಲ್ಲಿ ನಾವು ಜಾಸ್ತಿ ನೋಡ್ತಾ ಇದೀವಿ ಇತ್ತೀಚೆಗೆ. ಲಿಗಮೆಂಟ್ ಇಂಜುರೀಸ್ ಇರ್ಬೋದು ಅಥವಾ ಶೋಲ್ಡರ್ ಇಂಜುರೀಸ್ ಇರ್ಬೋದು, ಡಿಸ್ಲೊಕೇಶನ್ಸ್ ಇರ್ಬೋದು, ಬಿಕಾಸ್ ಯುವರ್ ಬಾಡಿ ಇಸ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಸೊ ಹಾಗಾಗಿ ಈ ಇಂಜುರೀಸ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ. ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸ್ಗೆ ತುಂಬ ಜಿಮ್ಮಲ್ಲಿ ಹೆವಿ ವರ್ಕೌಟ್ ಮಾಡೋರಿಗೆ ಅಥವಾ ವೀಕೆಂಡ್ ವಾರಿಯರ್ಸ್ ವಾರ ಪೂರ್ತಿ ಓತ್ಲಾ ಹೊಡಿಯೋದು ಅಂತ ಹೇಳ್ತಾರೆ. ಸೊ ಓತ್ಲಾ ಹೊಡೆದ್ಬಿಟ್ಟು ವೀಕೆಂಡ್ ಆದರೆ ಅಡ್ವೆಂಚರ್ ಮಾಡೋರಿಗೆ ಆ್ಯಂಡ್ 9 to 5 ಕೆಲಸ ಮಾಡೋರಿಗೆ, ಎಸ್ಪೆಷಲಿ ಚೈರಲ್ಲೇ ಕೂತ್ಕೊಂಡಿರ್ತಾರೆ, ಎದ್ದೋಳೋದಿಲ್ಲ ಆ್ಯಂಡ್ ಪುವರ್ ಪೋಸ್ಚರ್ ಇರುತ್ತೆ. ಸೊ ಈ ಥರ ಎಲ್ಲ ಮಾಡ್ತಾ ಇರೋರಿಗೆ ಒಂದು ಡೈಲಿ ಒಂದು ಹ್ಯಾಬಿಟ್ ಅದು ತುಂಬ ಪಾಸಿಟಿವ್ ಆಗಿ ಅವರಿಗೆ ಚೇಂಜಸ್ ತರ್ಬೋದು ಅಂತ ಹೇಳಿದ್ರೆ ಏನು ಸಜೆಸ್ಟ್ ಮಾಡ್ತೀರಾ? ಐ ಥಿಂಕ್ ಸಿಂಪ್ಲೆಸ್ಟ್ ಇಸ್ ಗೋಯಿಂಗ್ ಫಾರ್ ಅ ರನ್ ಆರ್ ಇವನ್ ಸ್ವಿಮ್ಮಿಂಗ್. ಓಕೆ. ಮೆಂಟಲಿನೂ ನಿಮ್ಗೆ ರಿಫ್ರೆಶ್ ಆಗುತ್ತೆ. ಓಕೆ. I funnily tell it to my patients also. ನೀವು ನೀರಲ್ಲಿರೋವಾಗ you don't think about bank loan, you are just thinking about how to take the breath inside the water. Yeah. But ನೀವು ವಾಕಿಂಗ್ ಮಾಡ್ತೀರಿ,
ಅಥವಾ ಯಾವುದೇ ಇನ್ನೊಂದು ಆಕ್ಟಿವಿಟಿ ಮಾಡೋವಾಗ ಟಿವಿ ಸ್ಕ್ರೀನ್ ಮೇಲೆ ಅಲ್ಲಿ ಶೇರ್ಸ್ ಬರ್ತಿರುತ್ತೆ, ಅದನ್ನ ಸೊ ನಾಟ್ ಮೆಂಟಲಿ ಪ್ರೆಸೆಂಟ್ ದೇರ್. ಬಟ್ ಐ ಥಿಂಕ್ ಇಫ್ ಯು ನೋ ಸ್ವಿಮ್ಮಿಂಗ್ ಆರ್ ಇಫ್ ಯು ಕ್ಯಾನ್ ಗೋ ಫಾರ್ ಅ ರನ್, ಐ ಥಿಂಕ್ ದಟ್ಸ್ ದ ಮೋಸ್ಟ್ ಪ್ರಾಕ್ಟಿಕಲ್. ಬಟ್ ಐ ಥಿಂಕ್ ಇವತ್ತಿನ ದಿನಗಳಲ್ಲಿ ದಿಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ಅಂಡ್ ಸಿಂಪ್ಲೆಸ್ಟ್ ಎಕ್ಸಸೈಸ್. ಓಕೆ, ಸೊ ಐ ಥಿಂಕ್ ಒಂದೊಳ್ಳೆ ಹೆಲ್ತ್ ರಿಲೇಟೆಡ್, ಎಸ್ಪೆಷಲಿ ಬೋನ್ ರಿಲೇಟೆಡ್ ಕಾನ್ವರ್ಸೇಷನ್ ವಿ ಹ್ಯಾಡ್, ಆ್ಯಂಡ್ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡೆ ಆ್ಯಕ್ಚುಲಿ ನಾನು ಗೊತ್ತಿಲ್ಲದಿರೋದು. ಆ್ಯಂಡ್ ಸಾಕಷ್ಟು ವಿಷಯಗಳನ್ನ ನೀವು ತಿಳಿಸ್ಕೊಟ್ರಿ. ಬೀಯಿಂಗ್ ಅ ಸರ್ಜನ್, ಒಂದು ನೀ ಇಂಜುರಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಒಬ್ಬ ಪ್ಲೇಯರ್ಗೆ, ಅಥವಾ ಶೋಲ್ಡರ್ ಇಂಜುರಿ ಆಗಿರ್ಬೋದು, ಆ್ಯಂಡ್ 9 to 5 ಜಾಬ್ ಮಾಡೋರಿಗೆ, ಆ್ಯಂಡ್ ವೀಕೆಂಡ್ ವಾರಿಯರ್ಸ್. ಸೊ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ಮಿಸ್ಕಾನ್ಸೆಪ್ಷನ್ ಇಟ್ಕೊಂಡು ತಾನಾಗಿ ತಾನೇ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾ ಬೇಡವಾ ಅಂತ ಗೂಗಲ್ ಮಾಡೋರಿದ್ದಾರೆ. ಚಾಟ್ ಜಿಪಿಟಿ. ಸೊ ಚಾಟ್ ಜಿಪಿಟಿ ಡಾಕ್ಟರ್ ಹತ್ರ ಹೋಗು ಅಂತ ಹೇಳಿದ್ರೆ ಮಾತ್ರ ಡಾಕ್ಟರ್ನ ವಿಸಿಟ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಚಾಟ್ ಜಿಪಿಟಿನೇ ಡಾಕ್ಟರ್ ತರ ನೋಡ್ಬಿಡ್ತಾರೆ. ಬಟ್ ಇಸ್ ಇಟ್ ಎಷ್ಟು ಡೇಂಜರಸ್ ಇದೆ ಆ ಥರ? ಇನ್ಫ್ಯಾಕ್ಟ್ ಇವಾಗ ಚಾಟ್ ಜಿಪಿಟಿಗಳೆಲ್ಲ ಎಐಗಳೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅವೇ ಎಲ್ಲಿ ತನಕ ಹೋಗಿದಾವೆ ಅಂತ ಹೇಳಿದ್ರೆ ದೇ ಕ್ಯಾನ್ ಪ್ರಿಸ್ಕ್ರೈಬ್ ಟ್ಯಾಬ್ಲೆಟ್ಸ್ ಆಲ್ಸೋ. ಬಟ್ ಹೌ ಡೇಂಜರಸ್ ಇಟ್ ಇಸ್ ಇಟ್ ಆಕ್ಚುಲಿ ಯೂಸ್ಫುಲ್ ಆರ್ ಡೇಂಜರಸ್? ಪಿಂಚ್ ಆಫ್ ಸಾಲ್ಟ್, ಉಪ್ಪು ಅಡಿಗೆಯಲ್ಲಿ ಬೇಕು, ಬಟ್ ಜಾಸ್ತಿ ಆದ್ರೆ ಅಡಿಗೆನ ಯಾರು ತಿನ್ನಕ್ಕಾಗಲ್ಲ. ಸೊ ಇಲ್ಲೂ ಅಷ್ಟೇ, ಎಷ್ಟರ ಮಟ್ಟಿಗೆ ಡಿಪೆಂಡೆನ್ಸ್ ಇರಬೇಕು ಅನ್ನೋದು ನಾವು ತುಂಬಾ ಒಂದು ಯೋಚನೆ ಮಾಡಿ ಆ ಡಿಸಿಷನ್ ತಗೊಬೇಕು. ಎಸ್ಪೆಷಲಿ ಇವತ್ತಿನ ಜನರೇಷನ್ ಅಲ್ಲಿ ಟೆಕ್ನಾಲಜಿ ಇಸ್ ದೇರ್ ಫಾರ್ ಅವರ್ ಹೆಲ್ಪ್, ಬಟ್ ವಿ ಶುಡ್ ನಾಟ್ ಬಿ ಸ್ಲೇವ್ಸ್ ಫಾರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಟೆಲ್ ಮಿ ವಾಟ್ ಆಲ್ ಯು, ನೀವೇನೇನು ಈ ಆ್ಯಪ್ ಏನ್ ಹೇಳುತ್ತೋ ಅದನ್ನೆಲ್ಲ ನಾನು ಮಾಡ್ತೀನಿ, ಅದು ಬಹಳ ಒಂದು ಬ್ಲೈಂಡ್ ಕಾನ್ಸೆಪ್ಟ್ ಆಗುತ್ತೆ. ಓಕೆ, ಆಲ್ವೇಸ್ ಅಪ್ರೋಚ್ ಯುವರ್ ನಿಯರೆಸ್ಟ್ ಡಾಕ್ಟರ್ ಅಂತ ಸಮಯಗಳಲ್ಲಿ. ಆ್ಯಂಡ್ ವೆನ್ ಯು ಫೀಲ್ ದಟ್ the pain is or your body part is not normal, always consult a nearest doctor. Never rely on Google doctors anta heltivi. Okay, of course take the information, but every information necessarily doesn't have to be right. So hagagi always nimge constant agi yavadaru ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ always I feel it's better to visit a doctor. Yeah, and ನೀವು ಹೇಳಿದ್ರಿ ನಿದ್ದೆ ತುಂಬಾ ಇಂಪಾರ್ಟೆಂಟ್, ಡಯಟಿಂಗ್ ತುಂಬ ಇಂಪಾರ್ಟೆಂಟ್, ರೆಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಅಂತ. ಬಟ್ ಬೀಯಿಂಗ್ ಅ ಸರ್ಜನ್, ನೀವು ಮಧ್ಯರಾತ್ರಿ ಕಾಲ್ ಬಂದರೂ ಕೂಡ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಹೋಗ್ಬೇಕಾಗತ್ತೆ. ಬಟ್ ಹೌ ಡು ಯು ಮ್ಯಾನೇಜ್ ಯುವರ್ ಸ್ಕೆಡ್ಯೂಲ್ಸ್? I have a favorite sport. ಓಕೆ, ನಾನು ಸೈಕ್ಲಿಂಗ್ ಹೋಗ್ತೀನಿ. ಐ ಸೈಕಲ್, ನನಗೆ ಬೆಂಗಳೂರು ಸುತ್ತಮುತ್ತಲು ಸೈಕಲ್ ಮಾಡೋದ್ರೆ ತುಂಬಾ ಇಷ್ಟ. ಓಕೆ, ನಾವು ಯಾವಾಗ ಸ್ಟ್ರೆಸ್ಫುಲ್ ಅನ್ಸುತ್ತೆ ತ್ರಿಶೂಲ್ ಅವರೇ ಅಂದ್ರೆ, ಒಂದೇ ಕೆಲಸನ ನಾವು 10 ವರ್ಷದವರೆಗೂ ಅದನ್ನೇ ಮಾಡಿದ್ರೆ ಅವಾಗ ಎನಿ ಮೊನೋಟನಸ್ ಇದಾಗ್ಬಿಡುತ್ತೆ. ನಾನು ಈ ಕಾನ್ಸೆಪ್ಟ್ ಮುಂಚೆ ಇದನ್ನ ಒಪ್ತಿರ್ಲಿಲ್ಲ ನಾನು. ಐ ಯೂಸ್ ಟು ಫೀಲ್ ಓಕೆ ಫೈನ್, ಏನೋ ಹೇಳ್ತಾರೆ ಸುಮ್ಮನೆ ಅಂತ. ಬಟ್ ದೆನ್ ಐ ಫೀಲ್ ಮೆಂಟಲ್ ಸ್ಟಿಮ್ಯುಲೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈವನ್ ಟುಡೇ, ಎಸ್, ರೆಸ್ಟಿಂಗ್ ಇಸ್ ಅ ಪಾರ್ಟ್ ಡೆಫಿನೆಟ್ಲಿ. ಕೆಲವೊಮ್ಮೆ there are days when we don't get proper rest and all that, but every case when we look at it and it mentally stimulates us, so that's what keeps us going to it again and again. And maybe concentrating on our food habits also helps. Non-veg priya, but ivaga because I've been into this thing, so I have just limited this thing. So that's how we keep ourselves well rested and yes, available to work also. So I think for last 1 hour, it was a beautiful conversation, and thank you so much for coming. Sure, it's my pleasure. Yeah, thank you for hosting me. Yes. ಸೊ ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದು ಡಾಕ್ಟರ್ ಪ್ರದ್ಯುಮ್ನ ಆರ್ ಅವರು, ವೆರಿ ಫೇಮಸ್ ಸ್ಪೋರ್ಟ್ಸ್ ಆರ್ಥೋಪೆಡಿಕ್ ಸರ್ಜನ್. ಸೊ ಇರೋ ಕ್ಲಿನಿಕ್ ಕೂಡ ಇದೆ BTM ಲೇಔಟ್ ಅಲ್ಲಿ, ಬ್ಯಾಂಗ್ಳೂರ್ ಆರ್ಥೋಪೆಡಿಕ್ ಕ್ಲಿನಿಕ್ ಅಂಡ್ ಮಣಿಪಾಲ್ ಹಾಸ್ಪಿಟಲ್ಸ್ ಕೂಡ ಇವರು ಸರ್ಜನ್ ಆಗಿದ್ದಾರೆ. ಆರ್ಥೋ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರು ಕೂಡ ಯು ಕ್ಯಾನ್ ವಿಸಿಟ್ ಹಿಮ್. ಕ್ಲಿನಿಕಲ್ ಕೂಡ ಅವೈಲೇಬಲ್ ಇರ್ತಾರೆ ಸಾಯಂಕಾಲ ಟೈಮ್ ಅಲ್ಲಿ BTM ಲೇಔಟ್ ಅಲ್ಲಿ. ಸೊ ಯು ಕ್ಯಾನ್ ವಿಸಿಟ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಒನ್ಸ್ ಅಗೇನ್. Thank you Trishul. ಸೊ ಇದು ನಮ್ಮ ವೆರಿ ಫಸ್ಟ್ ಎಪಿಸೋಡ್ ಆಫ್ ಆನ್ ದ ರಾಕ್ಸ್ ಪಾಡ್ಕಾಸ್ಟ್. ಇನ್ನು ಸಾಕಷ್ಟು ಜನ ವ್ಯಕ್ತಿಗಳು ನಮ್ಮ ಹತ್ರ ಬರ್ಲಿಕ್ಕಿದ್ದಾರೆ. ಸೊ ನಾನು ಆವಾಗಲೇ ಹೇಳಿದೆ, ನಾನಿಲ್ಲಿ ಕೇವಲ ನಿಮ್ ತರನೇ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದಕ್ಕೆ ಕೂತಿದ್ದೀನಿ. ಸೊ ಸಾಕಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು, ಹೆಲ್ತ್ ರಿಲೇಟೆಡ್ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. On the rocks, it cuts through the noise. On the rocks, no polished voice. On the rocks with Trishula. On the rocks with Trishula.